50 ನಿಮಿಷ ಕುಂತು ಕರೆಕ್ಟ್ ಆಗಿ ನಾವು ಈ ವಿಷಯನ ತಿಳ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಜೀವನದೊಳಗ ಕೇವಲ ಕರೋಡಪತಿ ಅಲ್ಲ ಅರಬಪತಿ ಆಗ್ತಕ್ಕಂತ ಚಾನ್ಸ್ ಐತೆ ಅಂದ್ರೆ ನಾವು ಕೂಲ್ ಆಗಿ ಕುಂತು ಕರೆಕ್ಟ್ ಆಗಿ ಕೇಳಿ ನಾವ್ ಯಾಕಮ್ಮ ಜೀವನದೊಳಗ್ ಮುಂದೆ ಬರಬಾರ್ದು. ಏನಂತಿಮ್ಮ ಸವಿತಾ? ಎಸ್ ಅಂತೀವಿ ನೋತಿಮ್ಮ? ಎಸ್ ಸರ್. ಓಕೆ, ಹಾಗಾದ್ರೆ ಪ್ರತಿ ಒಂದ್ ವಿಷಯನು ನಾನು ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಂತ ಹೋಗ್ತೀನಿ. ದಯವಿಟ್ಟು ನಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಮಧ್ಯದೊಳಗೆ ನನಗೆ ಯಾರು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್. ಓಕೆ, ರೈಟ್, ಸ್ಟಾರ್ಟ್ ಮಾಡೋಣಮ್ಮ ಸವಿತಾ. ಅದೊಂದು ಮಾತ್ರ ಹೇಳ್ಬಿಡಿ ಸರ್, ಸ್ಟಿಕ್ ನ ಅದೊಂದು ಯಾರನ್ನು ಕೂಡ ಟಚ್ ಮಾಡಬೇಡಿ ಅಂತ ಹೇಳಿದ್ದು ಅಷ್ಟೇ. ಅದ್ರಾಗ ನೀವು ಇನ್ವಾಲ್ವ್ ಆಗ್ತೀರಿ, ಮಧ್ಯದೊಳಗೆ ದಯವಿಟ್ಟು ಯಾರು ಮಾತಾಡಕ್ ಹೋಗ್ಬಿಡ್ರಿ ಪ್ಲೀಸ್. ಓಕೆ, ಚಲೋ. ಈಗ ನಾವು ರೀಸೆಂಟ್ ಆಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ವಿ, ಹೌದಲ್ಲಮ್ಮ ಸವಿತಾ? ಎಸ್ ಸರ್. ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದು 24ನೇ ತಾರೀಕು 8ನೇ ತಿಂಗಳ 2025ನೇ ಇಸ್ವಿಗೆ ನಾವು ಸ್ಟಾರ್ಟ್ ಮಾಡಿ, ಹೌದಲ್ಲಮ್ಮ? ಹೌದು ಸರ್. ಈಗ ಆಗಸ್ಟ್ 24, 2025ನೇ ಇಸ್ವಿಯೊಳಗೆ ನಾವು ಕಂಪನಿ ಸ್ಟಾರ್ಟ್ ಮಾಡಿವಲ್ಲಮ್ಮ. ಆ ಕಂಪನಿ ಹೆಸರು ಏನಮ್ಮ? ಆ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಏನಂತಮ್ಮ? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಸ್ಟಾರ್ಟ್ ಆಗಿದೆ, ಹೌದಲ್ಲಮ್ಮ? ಈ ಕಂಪನಿ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಎಲ್ಲಿದಮ್ಮ? ಇದು ಪ್ಯೂರ್ಲಿ ಇಂಡಿಯಾದ ಕಂಪನಿ. ಇಂಡಿಯಾದೊಳಗು ಕರ್ನಾಟಕದ ಕಂಪನಿ. ಆ ಕರ್ನಾಟಕದೊಳಗು ಸಹಿತ ಪರ್ಟಿಕ್ಯುಲರ್ ಆಗಿ ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದ್ದಕ್ಕೆ ಇದಕ್ಕೆ ನಾವು ಹುಬ್ಬಳ್ಳಿ ಕರ್ನಾಟಕ ಅಂತ ನಾವ್ ಹೆಸರಿಟ್ಟೇವೆ. ಪಾರ್ಟ್ ಕ್ಲಿಯರ್ ಆತಲ್ಲಮ್ಮ? ಎಸ್ ಸರ್. ಓಕೆ, ಈಗ ಈ ಹುಬ್ಬಳ್ಳಿ ಕರ್ನಾಟಕದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಯಾವ್ದಮ್ಮ? ಗ್ಲೋಬಲ್ ವೆಲ್ತ್. ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಮ್ಮ? ಸ್ಟಾರ್ಟರ್ ಅಂದ್ರೆ ಆ ಕಂಪನಿ ಸ್ಟಾರ್ಟರ್ ಫೌಂಡರ್ ಅಂತ ಕರೀತಾರ. ಯಾರೋ ಓನರ್ ಅಂತಾರ, ಸಿಇಒ ಅಂತಾರ. ಓಕೆ, ಈಗ ನಾವು ಫೌಂಡರ್ ಅಂತ ಹೆಸರು ಬರ್ರಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈ ಕಂಪನಿ ನಾನು ಜವಾಬ್ದಾರಿ ತಗೊಂಡು ನಿಂತು ನಡೆಸ್ತೀನಂತ ಮುಂದೆ ಬಂದಿರತಕ್ಕಂಥ ವ್ಯಕ್ತಿ ಹೆಸರು TR ಅಚಲ್ಕರ್ ಅಂತ. ಯಾರಮ್ಮ? TR ಅಚಲ್ಕರ್. ಈ TR ಅಚಲ್ಕರ್ ಯಾರಮ್ಮ? ಈಗ ಸದ್ಯ ನಿಮ್ಮ ಮುಂದೆ ಕುಂತು ಮಾತಾಡ್ತಕ್ಕಂಥ ವ್ಯಕ್ತಿಗನ TR ಅಚಲ್ಕರ್ ಅಂತಾರ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈಗ ಈ ಅಚಲ್ಕರ್ ಕೇವಲ ಲೀಡರ್ ಅಲ್ಲ, ಫೌಂಡರ್ ಅಂತ ಗೊತ್ತಾಯ್ತು. ಈಗ ನಾವು ಫೌಂಡರ್ ಅಚಲ್ಕರ್ ಆಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ನಾವು ತಿಳ್ಕೋಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ವ್ಯಕ್ತಿ ಬ್ಯಾಕ್ ಗ್ರೌಂಡ್ ಏನೈತಿ, ಈ ವ್ಯಕ್ತಿಗೆ ಈ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಐತಿಲ್ಲ, ಅದನ್ನ ತಿಳ್ಕೊಬೇಕು. ಯಾಕಮ್ಮ? ಯಾಕಂದ್ರೆ ಇತ್ತಿತ್ಲಾಗ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ಅಸಮರ್ಥ ವ್ಯಕ್ತಿಗಳು ತಮ್ಮ ಕಂಪನಿ ಸ್ಟಾರ್ಟ್ ಮಾಡ್ತಾರ. ಕಂಪನಿ ಸ್ಟಾರ್ಟ್ ಮಾಡಿ ಒಂದು 3 ತಿಂಗಳು 6 ತಿಂಗಳು 1 ವರ್ಷ ನಡ್ಸಂಗ್ ಮಾಡ್ತಾರ. ಆಮೇಲೆ ಅವ್ರ ಕಡೆಯಿಂದ ಆಗ್ಲಾರ್ದೆ ಕಂಪನಿ ಕ್ಲೋಸ್ ಮಾಡ್ತಾರ. ಈ ಪ್ರಕಾರ 3 ತಿಂಗಳ 6 ತಿಂಗಳ ನಡೆಸಿ ಕಂಪನಿ ಕ್ಲೋಸ್ ಮಾಡಿದ್ರೆ ಈ ಕಂಪನಿ ನಂಬಿ ನಿಮ್ಮಂತ ಅಮಾಯಕ ಜನ, ಸಾವಿರಾರು ಗಂಟ್ಲೆ ಜನ ನಾವು ಸೇರ್ಕೊಂಡು ಕೋಟಿ ಗಂಟ್ಲೆ ದುಡ್ಡನ್ನ ಏನ್ ಮಾಡ್ತೀವಿ? ಹಾಕಿರ್ತಕ್ಕಂಥ ದುಡ್ಡನ್ನ ಕಳ್ಕೊಂತೀವಿ. ಎಸ್ ಅಂತೀನೋ ಅಂತಿಮ್ಮ? ಎಸ್ ಸರ್. ಇಂಥ ಉದಾಹರಣೆಗಳು ಒಂದಲ್ಲ, ಯಾಕಲ್ಲ, 100 ಸಾವಿರಾರು ಉದಾಹರಣೆಗಳಿದ್ದಾಗ ಮತ್ತೊಂದು ವ್ಯಕ್ತಿ ನನ್ನ ಹೆಸರು ಅಚಲ್ಕರ್, ನಾನು ಒಂದು ಕಂಪನಿ ಸ್ಟಾರ್ಟ್ ಮಾಡೀನಿ, ನನ್ನ ಕಂಪನಿಗೆ ಬರ್ರಿ ಅಂತ ಕರೆದ್ರೆ ನಾವ್ ಯಾಕಮ್ಮ ಹೋಗ್ಬೇಕು? ಪಾಯಿಂಟ್ ಕ್ಲಿಯರ್ ಆಯ್ತು? ಯಾಕೆ 10 ಕಂಪನಿ ಒಳಗೆ ಇದು 11ನೇ ಕಂಪನಿ ಆಗ್ತಿತ್ತು ಅಂತ ನಾವ್ಯಾಕೆ ತಿಳ್ಕೊಬಾರ್ದು? ಪಾಯಿಂಟ್ ಕ್ಲಿಯರ್ ಆಯ್ತಾ? ಮೇಸ್ ಅಂತೀನೋ ಅಂತೀವೋ? ಹಾಗಾದ್ರೆ ಚಂದ್ರಶೇಖರ್ ಈಗ ಈ ಕಂಪನಿ ಯಾರಂತ, ಈ ವ್ಯಕ್ತಿ ಯಾರಂತ ತಿಳ್ಕೊಳ್ಳೋದು. ಚಂದ್ರಶೇಖರ್ ಅವರೇ, ನಿಮಗೆ ಯಾವ ದಿನ ನೆಟ್ವರ್ಕ್ ಮಾರ್ಕೆಟ್ಗೆ ಕಾಲಿಟ್ಟಿರಿ, ಯಾವ ದಿನ ನೀವು ನೆಟ್ವರ್ಕ್ ಮಾರ್ಕೆಟ್ ಅನ್ನು ಸ್ಟಾರ್ಟ್ ಮಾಡ್ರಿ ಅಂತ ಕೇಳಿದ್ರೆ ನೀವ್ ಹೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದ್ರೆ ಅಚಲ್ಕರ್ಗೆ ನೀವು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳಿದ್ರೆ ಏನ್ ಹೇಳ್ತಾರ? ನಾನು ನೆಟ್ವರ್ಕ್ ಮಾರ್ಕೆಟ್ಗೆ ಕಾಲಿಟ್ಟಿದ್ದು ಅಥವಾ ನೆಟ್ವರ್ಕ್ ಮಾರ್ಕೆಟ್ ಅನ್ನು ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿ 6ನೇ ತಾರೀಕು 1995ನೇ ಇಸ್ವಿ ಅಂತ ಹೇಳ್ತಾರ. ಆಮೇಲೆ ಅಷ್ಟಕ್ಕೆ ನಿಂದಿರಂಗಿಲ್ಲ, ನಾನು ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದು ಅವತ್ತು ಮಂಡೇ ಇತ್ತು, ಸೋಮವಾರ ಇತ್ತು ಅಂತ ಹೇಳ್ತಾರ. ಯಾವ ದಿನ ಇತ್ತು ಸರ್? ಸೋಮವಾರ. ನಾನು ಎಕ್ಸಾಕ್ಟ್ಲಿ ಸೋಮವಾರ ಬೆಳಿಗ್ಗೆ 10:30 ನಾನು ನನ್ನ ನೆಟ್ವರ್ಕ್ ಮಾರ್ಕೆಟ್ ಜೀವನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಚಂದ್ರಶೇಖರ್ ಅವರೇ, ಇವತ್ತಿನವರೆಗೂ ನನಗೆ ಒಂದು ಅರ್ಥ ಆಗ್ಲಿಲ್ಲ. 99% ಜನರಿಗೆ ನಾವು ಯಾವ ದಿನ ನೆಟ್ವರ್ಕ್ ಮಾರ್ಕೆಟ್ಗೆ ಕಾಲಿಟ್ಟು ಡೇ ಗೊತ್ತಿರಂಗಿಲ್ಲ. ಅಂತದ್ರೊಳಗೆ ಅಚಲ್ಕರ್ ಡೇ ನೀವು ಸಮಯನ ಎಕ್ಸಾಕ್ಟ್ಲಿ ಹೇಳ್ತಾರಲ್ಲ, ಏನ್ ಕಾರಣ ಸರ್? ಏನ್ ಕಾರಣ ಅಂದ್ರೆ ಈ ಡೇಟ್ ನೊಳಗೆ ಅಂದ್ರೆ ಫೆಬ್ರವರಿ 6ನೇ ತಾರೀಕು ಸೋಮವಾರ ಬೆಳಿಗ್ಗೆ 1995 ಇಷ್ಟೊಳಗೆ ಸೋಮವಾರ ಬೆಳಿಗ್ಗೆ 10:30 ಇವ್ರೇನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಕಂಪನಿ ಹೆಸರು ಆಟೋ ವೀಲ್ಸ್ ಅಂತ ಇತ್ತು. ಏನಂತ ಸರ್? ಆಟೋ ವೀಲ್ಸ್. ಈ ಆಟೋ ವೀಲ್ಸ್ ಕಂಪನಿ ಏನ ಇಷ್ಟು ಎಕ್ಸಾಕ್ಟ್ ಹೇಳ್ತಾರ, ಈ ಆಟೋ ವೀಲ್ಸ್ ಕಂಪನಿ ಓನರ್ ಸಹಿತ ಇದೇ ಅಚಲ್ಕರ್ ಆಗಿದ್ರು. ಅಂದ್ರೆ ಈಗ ನಾವ್ ಯಾವ ಅಚಲ್ಕರ್ ಬಗ್ಗೆ ಮಾತಾಡ್ತೀವಿ ಆ ವ್ಯಕ್ತಿಗೆ ಈಗಲ್ಲ 30 ವರ್ಷದ ಹಿಂದೆ ಇದೇ ತರದ ಒಂದು ಕಂಪನಿ ಆಟೋ ವೀಲ್ಸ್ ಅಂತ ನಡೆಸಿದ ಅನುಭವ ಐತೆ ಅಂತ ಹೇಳಕ್ತೀರಿ ನೀವು? ಹೌದು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಇದು ಕಂಪನಿ ಒಂದು ಸೇಲ್ಸ್ ಪ್ರಮೋಷನ್ ಸ್ಕೀಮ್. ಇದು
ಒಂದು 3ರಿಂದ ಹಬ್ಬ ಬಂದ್ರೆ 6 ತಿಂಗಳ ನಡೀತೈತೆ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ 18 ತಿಂಗಳ ನಡೆಸಿದೆ. ಈ 18 ತಿಂಗಳ ಮುಗಿದ್ಮೇಲೆ ಕಳೆದ ಒಂದು ಸುಮಾರು 29 ವರ್ಷದಿಂದ ಒಂದಲ್ಲ ಎರಡಲ್ಲ ಮೋರ್ ದೆನ್ 10 ಕಂಪನಿ. ಆ 10 ಕಂಪನಿ ಒಳಗೆ ಜಪಾನ್ ಲೈಫ್ ಆಫ್ ಇಂಡಿಯಾ, ಮೋದಿ ಕೇರು, RMP, ಆಮೇಲೆ ಇತ್ತಿತ್ತಲಾಗ ರೀಸೆಂಟ್ ಆಗಿ ಮೋನಾವಿ, ಆಮೇಲೆ ಈ ಪರ್ವನ್ ಅಂತಕ್ಕಂಥ ಕಂಪನಿ. ಈ ಪ್ರಕಾರ ಒಂದಲ್ಲ ಎರಡಲ್ಲ 10 ಕಂಪನಿ ಒಳಗೆ ಆಸ್ ಎ ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಆಕ್ಟಿವ್ ಲೀಡರ್ ಅಂದ್ರೆ ಏನ್ ಅರ್ಥ ಆಗ್ಲಿಲ್ಲ ಹೇಳಮ್ಮ? ಆಕ್ಟಿವ್ ಲೀಡರ್ ಅಂದ್ರೆ ಯಾವ ವ್ಯಕ್ತಿ ಡೇ 1 ಇಂದ ಪ್ರೆಸೆಂಟೇಶನ್ ತಗೊಳ್ಳೋದು, ಟ್ರೈನಿಂಗ್ ತಗೊಳ್ಳೋದು, ತನ್ನ ಟೀಮ್ ಅನ್ನ 100% ರೆಸ್ಪಾನ್ಸಿಬಿಲಿಟಿ ತಗೊಂಡು ನಡೆಸ್ತಾನಲ್ಲ, ಆ ವ್ಯಕ್ತಿಗೆ ಆಕ್ಟಿವ್ ಲೀಡರ್ ಅಂತ ಕರೀತಾರೆ. ಪಾರ್ಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈಗ ನನಗೆ ಹೇಳಮ್ಮ, ಈಗ 30 ವರ್ಷದಿಂದ ಆಟೋ ವೀಲ್ಸ್ ಅಂತಕ್ಕಂಥ ಒಂದು ಕಂಪನಿ ನಡೆಸಿ ಅದ್ರ ಜೊತೆಗೆ ಮೋರ್ ದೆನ್ 10 ಕಂಪನಿ ಒಳಗೆ ಆಸ್ ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿ ಫೀಲ್ಡ್ ವರ್ಕ್ ದ ಅನುಭವ ಇರ್ತಕ್ಕಂಥ ವ್ಯಕ್ತಿ ಅಚಲ್ಕರ್ ಅಂದ್ಮೇಲೆ ಈ ಕಂಪನಿ ನಡೆಸ್ತಕ್ಕಂಥ ಅಚಲ್ಕರ್ಗೆ ಸಾಮರ್ಥ್ಯ ಇರ್ಬೋದಲ್ಲಮ್ಮ? ಎಸ್ ಸರ್. ಅಂದ್ರೆ ಇದರಿಂದ ಒಂದು ಪಾಯಿಂಟ್ ಕ್ಲಿಯರ್ ಆಯ್ತು, ಅಚಲ್ಕರ್ಗೆ ಎಕ್ಸ್ಪೀರಿಯನ್ಸ್ ಐತಿ ಮತ್ತೆ ಅಸಮರ್ಥ ವ್ಯಕ್ತಿ ಅಲ್ಲ ಅಂತ ನಮಗ್ ಗೊತ್ತಾತೇನಮ್ಮ? ಹೌದಂತೇನಮ್ಮ? ಪಾಯಿಂಟ್ ಕ್ಲಿಯರ್ ಆಯ್ತು. ಚಲೋ, ಹಾಗಾದ್ರೆ ಈಗ ನಾವು ಈ ಅಚಲ್ಕರ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನನಗ್ ಅನಿಸೈತಿ. ಏನಂತೀವ? ಕ್ಲಿಯರ್ ಆಯ್ತು? ಕ್ಲಿಯರ್ ಐತ್ ಸರ್. ಓಕೆ, ಡನ್. ಈಗ ನಾವು ಬಿಸಿನೆಸ್ ಬಗ್ಗೆ ಮಾತಾಡಕ್ಕೆ ಅಂದ್ಮೇಲೆ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಈಗ ನಾವು ಬಿಸಿನೆಸ್ ಅನ್ನ ಮಾಡಕ್ತಿಲ್ಲ, ಈ ಬಿಸಿನೆಸ್ ಇದಕ್ಕೆ ಕ್ರೌಡ್ ಫಂಡಿಂಗ್ ಅಂತ ಕರೀತಾರ. ಏನಂತ ಕರೀತಾರಮ್ಮ? ಕ್ರೌಡ್ ಫಂಡಿಂಗ್. ಪಾಯಿಂಟ್ ಕ್ಲಿಯರ್ ಆಯ್ತು? ಎಷ್ಟೋ ಜನ ಇದನ್ನ ಮನಿ ಸರ್ಕ್ಯುಲೇಷನ್ ಅಂತಾರ. ನೋಡಮ್ಮ, ಇಂಡಿಯಾದೊಳಗ ಮನಿ ಸರ್ಕ್ಯುಲೇಷನ್ ಆಕ್ಟ್ ಇಂಪ್ಲಿಮೆಂಟ್ ಆಗಿದ್ದು 1978ನೇ ಇಸ್ವಿ ಒಳಗೆ. ಯಾವಾಗಮ್ಮ? 1978ನೇ ಇಸ್ವಿ ಒಳಗೆ. ನೆಟ್ವರ್ಕ್ ಮಾರ್ಕೆಟ್ ಇಂಡಿಯಾ ಕಾಲಿಟ್ಟಿದ್ದು 1990 ಯಾರೋ ಮಧ್ಯದೊಳಗೆ ಇದು ಮಾಡ್ತಾರೆ. ದಯವಿಟ್ಟು ನಾ ರಿಕ್ವೆಸ್ಟ್ ಮಾಡ್ಕೊತೀನಿ, ಮಧ್ಯದೊಳಗೆ ನನಗೆ ಯಾರು ಡಿಸ್ಟರ್ಬ್ ಮಾಡಕ್ ಹೋಗ್ಬಿಟ್ರಿ ಪ್ಲೀಸ್. ಓಕೆ, ಈಗ ಇಂಡಿಯಾದೊಳಗೆ ನೆಟ್ವರ್ಕ್ ಮಾರ್ಕೆಟ್ ಸ್ಟಾರ್ಟ್ ಆಗಿದ್ದು 1995 ಒಳಗೆ. PV ನರಸಿಂಹರಾವ್ ಅವರು ಗೇಟ್ ಅಂತ ಗೇಟ್ ಓಪನ್ ಮಾಡಿದಾಗ ಇದು ಸ್ಟಾರ್ಟ್ ಆಯ್ತು. ಈಗಳಮ್ಮ, ನಮ್ ನೆಟ್ವರ್ಕ್ ಮಾರ್ಕೆಟ್ ಕಾಲಿಟ್ಟಿದ್ದು 1995 ಒಳಗೆ. ಈ ಮನಿ ಸರ್ಕ್ಯುಲೇಷನ್ ಆಕ್ಟ್ ಇದ್ದುದು 1970 ಒಳಗೆ. ಅಂದ್ರೆ ಇದು ನಮ್ಮ ನೆಟ್ವರ್ಕ್ ಮಾರ್ಕೆಟ್ ಅನ್ನೋದೇನಿಲ್ಲ 1970 ಆಕ್ಟ್ ಮನಿ ಸರ್ಕ್ಯುಲೇಷನ್ ಆಕ್ಟ್ ಒಳಗೆ ಬರೋದೇ ಇಲ್ಲ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಇದು ನಮ್ದು ಕ್ರೌಡ್ ಫಂಡಿಂಗ್ ಆರ್ಟಿಕಲ್ 4 ಬರ್ತೈತಿ. 100% ಇದು ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಚಲೋ, ಈಗ ಮತ್ತೊಂದು ಸ್ಟೆಪ್, ಒಂದೊಂದು ಸ್ಟೆಪ್ ಮುಂದೋಗೋಣ. ಹಾಗಾದ್ರೆ ಈಗ ನಾವು ಬಿಸಿನೆಸ್ ಬಗ್ಗೆ ಮಾತಾಡ್ತೀವಿ, ಹೌದಲ್ಲಮ್ಮ? ಮೊದಲೇ ನಾವ್ ಏನೇನ್ ಇಲ್ಲಿ ಮಟ್ಟ ಏನೇನ್ ತಿಳ್ಕೊಂಡಿವ? ಮೊದಲ ಕಂಪನಿ ಹೆಸರು, ಕಂಪನಿ ಮೂಲ, ಕಂಪನಿ ಯಾರು ನಡ್ಸಾಕ್ತಾರ, ಮತ್ತೆ ನಮ್ಮ ಕಂಪನಿ ಒಳಗೆ ಆಗ್ತಕ್ಕಂಥ ವ್ಯವಹಾರದ ಒಂದು ಸಿಸ್ಟಮ್ ಅಂತಾರ. ಅದಕ್ಕೆ ಆ ಸಿಸ್ಟಮ್ ಯಾವ ಪ್ರಕಾರ ಐತಿ ಅದನ್ನ ತಿಳ್ಕೊಂಡಿ ಮುಂದೆ ಹೆಜ್ಜೆ ಮಾಡೋದು, ಒಂದೊಂದು ಹೆಜ್ಜೆ ಇಡೋಣ. ಈಗ ನಾವು ಬಿಸಿನೆಸ್ ಬಗ್ಗೆ ತಿಳ್ಕೊಬೇಕು ಅಮ್ಮ. ಈಗ ನೋಡಮ್ಮ ಸವಿತಾ, ಬಿಸಿನೆಸ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲೇ ಆ ಬಿಸಿನೆಸ್ ಅನ್ನ ಮೊದಲ ಕಂಪನಿ ಜಾಯಿನ್ ಆಗೋದ್ ಹೆಂಗಂತ ತಿಳ್ಕೊಬೇಕಲ್ಲ. ಜಾಯಿನ್ ಆದ್ಮೇಲೆ ಮುಂದೆ ಬಿಸಿನೆಸ್ ಮಾಡ್ತೀನಿ, ದುಡ್ಡು ಬರ್ತೈತಿ, ಪ್ರೊಸೆಸ್ ಮುಂದಿನದು. ಅದಕ್ಕಿಂತ ಮೊದಲನೇ ಪ್ರೊಸೆಸ್ ಯಾವ್ದಮ್ಮ? ಜಾಯಿನಿಂಗ್ ಪ್ರೊಸೆಸ್, ಹೌದಲ್ಲ? ಹೌದು. ಈಗ ನಾವು ಜಾಯಿನಿಂಗ್ ಪ್ರೊಸೆಸ್ ಬಗ್ಗೆ ಮಾತಾಡೋಣ. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಕಂಪನಿ ನಾವು ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ನಾವು ಜೀವನದೊಳಗೆ ಒಂದೇ ಒಂದ್ಸರಿ, ಎಷ್ಟು ಸರಿಮ್ಮ? ಒಂದೇ ಒಂದ್ಸರಿ ಕೇವಲ ಒಂದು $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟು ಮಾಡ್ಬೇಕಮ್ಮ? $30. ಅಲ್ಲಮ್ಮ ಸವಿತಾ, ನನ್ಗೆ ಒಂದ್ ಅರ್ಥ ಆಗ್ಲಿಲ್ಲ. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಹೇಳ್ದಿ, ಇಂಡಿಯಾ ಅಂತ ಹೇಳ್ದಿ, ಇಂಡಿಯಾದೊಳಗ ಕರ್ನಾಟಕ ಹುಬ್ಬಳ್ಳಿ ಅಂತ ಹೇಳ್ದಿ, ಮತ್ತೆ ಈಗ ಯಾಕಮ್ಮ ನೀ $ನೊಳಗ್ ಮಾತಾಡಕ್ ಸ್ಟಾರ್ಟ್ ಮಾಡಿದಿ? ಅರ್ಥ ಆಗ್ಲಿಲ್ಲ, ಬಿಡಿಸೇಳಮ್ಮ. ನೋಡಮ್ಮ, ನಮ್ಮ ಕಂಪನಿ ಇದು ಗ್ಲೋಬಲ್ ವೆಲ್ತ್ ಕಂಪನಿ. ಎಲ್ಲಿದಮ್ಮ? ಇದು ಪ್ಯೂರ್ಲಿ ಇಂಡಿಯನ್ ಕಂಪನಿ, ನಾವೆಲ್ಲರೂ ಒಪ್ಕೊಂತೀವಿ. ಆದ್ರೆ ನಮ್ಮ ಉದ್ದೇಶ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕದ್ದು ಕೇವಲ ಇಂಡಿಯಾ, ಕರ್ನಾಟಕ, ಹುಬ್ಬಳ್ಳಿ ಅಲ್ಲ, ಇಡೀ ವಿಶ್ವದೊಳಗೆ ನಾನು ಬಿಸ್ನೆಸ್ ಅನ್ನ ಮಾಡ್ಬೇಕಂತ ಮಾಡಿವಿ. ಈಗ ಇಡೀ ವಿಶ್ವದೊಳಗೆ ಅಂದ್ರೆ ಎಷ್ಟು ದೇಶ ಅದಮ್ಮ? ಟೋಟಲಿ 193 ದೇಶ. ನಮ್ಮ ಕಂಪನಿ 190 ಏನಮ್ಮ? ನನ್ನ ಕಂಪನಿ 190 ದೇಶದೊಳಗೆ ನಮ್ಮ ಭಾರತ ಮಾತಂದ ಜೆಂಡಾ ಹಾರಿಸ್ಬೇಕಂದ್ರೆ ನಾನು ಕಂಪಲ್ಸರಿ $ದೊಳಗನ ಮಾತಾಡ್ಬೇಕು, ಮತ್ತ ನಮ್ಮ ಬಿಸ್ನೆಸ್ ಅನ್ನ $ದೊಳಗ ಮಾಡ್ಬೇಕಾಗ್ತೈತಿ. ಏನಂತೀಮ? ಎಸ್ ಅಂತೀವ, ನೋ ಅಂತೀಮ? ಎಸ್ ಸರ್. ಅಂದ್ರೆ ಈಗ ನಾವು $ನೊಳಗೆ ಯಾಕೆ ಮಾತಾಡಕ್ಕೆ ಗೊತ್ತಾಗ್ತಲ್ಲ? ನಮ್ಮ ಉದ್ದೇಶ 193 ದೇಶದೊಳಗೆ ಬಿಸ್ನೆಸ್ ಮಾಡ್ಬೇಕಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಸರ್, ಈಗ ನನಗೆ $ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿರಿ? ಈಗ $ಒಳಗೆ ಎಷ್ಟು ಎಲ್ಲರಿಗೂ ಇರ್ತೈತೆ ಅಂತ ಹೇಳಂಗಿಲ್ಲ, ಕೆಲವರಿಗೆ ನಾಲೆಜ್ ಇರಂಗಿಲ್ಲ. ಅಂತ ವ್ಯಕ್ತಿಗಳಿಗೆ $30 ಅಂದ್ರೆ $2,790 ಅಂತ ಪಕ್ಕದೊಳಗೆ ಬರೆದ್ರೆ ನಡಿಬಹುದಲ್ಲಮ್ಮ? ಎಸ್ ಸರ್. ಈಗ 2,793 ಯಾಕಮ್ಮ? ಯಾಕಂದ್ರೆ ನಮಗ್ ಬೇಕಾಗಿದ್ದು $30. ಇವತ್ತು ಮಾರ್ಕೆಟ್ ರೇಟ್ $1 ರೇಟ್ $93 ಐತಿ, $2,790 ಆಗ್ತೈತೆ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈಗ ಮುಂದೆ ಮತ್ತೊಂದು ಪ್ರಶ್ನೆ. ಈಗ ನಾವು $30 ಜಾಯಿನ್ ಆಗ್ಬೇಕಾದ್ರೆ $30 ಕೊಡು ಅಂತ ಕೇಳ್ತಾರೆ, ಹೌದಮ್ಮ? ಇದು ಎದಕ್ಕೆ ಗೊತ್ತಾಗ್ಲಿಲ್ಲ ಅಲ್ಲಮ್ಮ? ನಮಗೆ ಡಿಟೇಲ್ ಬೇಕಲ್ಲ. ಈಗ ಅದು $30 ಡಿಟೇಲ್ ಬಗ್ಗೆ ಮಾತಾಡೋಣಮ್ಮ.
ಈಗ Yes, sir. ನಾನು ಈ ಕಂಪನಿಗೆ $30 ಕೊಡ್ಬೇಕು, ಹೌದಲ್ಲಮ್ಮ? ಅದಕ್ಕಿಂತ ಹೌದು. ಮೊದಲೇ ನಾವು $30 ನಮ್ಮ ಹತ್ರ ಇಟ್ಕೋಬೇಕು, ಅಂದ್ರೆ ಟ್ರಸ್ಟ್ ವ್ಯಾಲೆಟ್ ಒಳಗೆ ಇಟ್ಕೋಬೇಕಾಗ್ತದೆ. ನಮ್ಮ ಹತ್ರ ಇರ್ತಕ್ಕಂಥ $30 ಮೊದಲ $5 ಎಷ್ಟಮ್ಮ? ಮೊದಲ $5 ನಾವು ಕಂಪನಿಗೆ ಕಳಿಸ್ಬೇಕಾಗ್ತೈತಿ. ಕಂಪನಿ ಅಂದ್ ಯಾವ್ದ್ರಮ್ಮ? ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಕಂಪನಿ ಅಂತ ಐತಲ್ಲ, ಅದಕ್ಕೆ Yes. ಮೊದಲ ನಾವ್ ಏನ್ ಮಾಡ್ಬೇಕಮ್ಮ? ಈಗ $5 ಕಳಿಸ್ಬೇಕು. ಈ $5 ಎದ್ರ ಸಲುವಾಗಿ? ಇದನ್ನ ನಾವು ರಿಜಿಸ್ಟ್ರೇಷನ್ ಫೀಸ್ ಅಂತ, ನಿಮ್ಮ ಹೆಸರನ್ನ ನೋಂದಣಿ ಮಾಡ್ತೀವಿ, ನೋಂದಣಿ ಫೀಸ್ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತವ? Yes, sir. ಸ್ಕೂಲ್ಗೆ ಕಾಲಿಟ್ರೆ ಅಡ್ಮಿಷನ್ ಫೀಸ್ ಅಂತ ತಗೊಂತಾರ, ಡಾಕ್ಟರ್ ಹತ್ರ ಹೋದ್ರೆ ಚೀಟಿ ಅಂತ ಮಾಡ್ತಾರ, ಯಾವ್ದೇ ಒಂದು ಗೌರ್ಮೆಂಟ್ ಆಫೀಸ್ ಹೋಗ್ಬೇಕಂದ್ರೆ ಮೊದಲು ಏನ್ ಮಾಡ್ತಾರ? ಫೀಸ್ ಅಂತ ತಗೊಂತಾರ. ಯಾವ್ದೇ ಒಂದು ಸರ್ಟಿಫಿಕೇಟ್ ತೆಗಿಬೇಕಂದ್ರೆ $50-100 ತಗೊಂತಾರ, ಹೌದಲ್ಲಮ್ಮ? ಹಂಗೆ ಹೌದು. ನಮ್ದು ರಿಜಿಸ್ಟ್ರೇಷನ್ ಫೀಸ್ $5. ಪಾಯಿಂಟ್ ಕ್ಲಿಯರ್ ಆತಮ್ಮ? ಈ $5 ಕೊಟ್ಟಾಗ ನಂದು ID ನಂಬರ್ ಜನರೇಟ್ ಆಗ್ತದೆ. ಯಾವಾಗ ನಂದು ID ನಂಬರ್ ಜನರೇಟ್ ಆಗ್ತದಲ್ಲ, ಅವಾಗ ಮತ್ತೆ ಬಾಕಿ ಉಳಿದಿರ್ತಕ್ಕಂಥ $25 ಎಷ್ಟಮ್ಮ? ಬಾಕಿ ಉಳಿದಿರ್ತಕ್ಕಂಥ $25 ನನಗೆ, ಈ ಕಂಪನಿಗೆ ಮತ್ತೆ ನನಗೆ 2 ಜನರಿಗೆ ಮಧ್ಯೆ ಇರ್ತಾರಲ್ಲ, ಅಂದ್ರೆ ಬೆಟ್ಟಿ ಮಾಡಿಸಿರ್ತಕ್ಕಂಥ ವ್ಯಕ್ತಿ ಅಂತ ಕರಿತೀವಿ ನಾವು. ಅಂತ ವ್ಯಕ್ತಿಗಳಿಗೆ ರೆಫರಲ್ ಇನ್ಕಮ್ ಅಂತ ಅವ್ರಿಗೆ $25 ಕೊಡ್ಬೇಕಾಗ್ತದೆ. ಏನ್ ಮಾಡ್ಬೇಕಾಗ್ತೈತಿ? 25. ಉದಾಹರಣೆಗೆ ಇದು ಸವಿತಾ ನೀನ್ ಅಂತ ತಿಳ್ಕೊಮ್ಮ. ಈಗ ನೀನು ನನಗೆ ಇಂಟ್ರೊಡ್ಯೂಸ್ ಮಾಡಿದಿ. ಈಗ ನಾನು $30 ಕೊಡ್ಬೇಕು, ಹೌದಲ್ಮ? ನಾನು ಅದ್ರೊಳಗೆ $5 ಅಂತೂ ಕಂಪನಿ ಕಳಿಸ್ತೀನಿ. ಇನ್ನು $25 ನನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ನೀನು, ನಿನಗೆ ಕೊಡ್ಬೇಕು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? Clear ಆಯ್ತು ಸರ್. ಆಮೇಲೆ ಇನ್ನೊಂದು ಗೊತ್ತಾಗ್ಲಿಲ್ಲಮ್ಮ. ಈಗ $5 ಕಂಪನಿ ಕೊಡ್ತೀನಿ, ಕಂಪನಿ ರಿಜಿಸ್ಟ್ರೇಷನ್ ಅಂತ ಫೀಸ್ ತಗೋತಿದ್ದೆ, ಅದು ಓಕೆ. ಆದ್ರೆ ನನಗೆ ಇಂಟ್ರೊಡ್ಯೂಸ್ ಮಾಡಿದಕ್ಕೆ $25 ಯಾಕೆ ಕೊಡ್ಬೇಕಮ್ಮ? ಅದರಿಂದ ನನಗೇನ್ ಬೆನಿಫಿಟ್? ಇಲ್ಲೇ ನಾವು $25 ನಿನಗೆ ಯಾಕೆ ಕೊಡ್ಬೇಕು? ಅದರಿಂದ ನನಗೇನ್ ಬೆನಿಫಿಟ್ ಅದನ್ನ ಮುಂದೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈಗ ಸದ್ಯ ಈ $30 $5 ಕಂಪನಿಗೆ, $25 ರೆಫರ್ ಯಾರು ಕೊಡ್ತಾರ? ಇಲ್ಲೇ ನಂದು ಜಾಯ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಂಗೆ. ಪಾಯಿಂಟ್ ಕ್ಲಿಯರ್ ಆತಮ್ಮ? Yes, sir. ಈಗ ನಂದು ಜಾಯ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗೈತೆ ಅಂತ ನನಗೆ ಹೆಂಗ್ ಗೊತ್ತಾಗ್ತೈತಮ್ಮ? ನನಗೆ ಹೆಂಗ್ ಗೊತ್ತಾಗ್ತೈತೆ ಅಂದ್ರೆ, ನನ್ನ ಹೆಸರು ಇರ್ತೈತಲ್ಲ, ಅಲ್ಲಿ ಹೆಸರು ಮುಂದೆ ಪೊಸಿಷನ್ ಅಂತ ಇರ್ತೈತಿ. ನಮ್ದು ಮೊದಲೇ ಪೊಸಿಷನ್ ಸಿಲ್ವರ್, ಅಲ್ಲಿ ನನ್ನ ಹೆಸರು ಮುಂದೆ ಸಿಲ್ವರ್ ಅಂತ ಬಂತಂದ್ರೆ ಸಿಲ್ವರ್ ಪ್ಯಾಕೇಜ್ ಅಂತ ಬರ್ಬೋದು. ಆಮೇಲೆ ಸಿಲ್ವರ್ ಅಂತ ಪೊಸಿಷನ್ ಬರ್ತೈತಿ. ಇಲ್ಲಿ ಪ್ಯಾಕೇಜ್ ಸಿಲ್ವರ್ ಅಂತ ಬಂತಂದ್ರೆ ನಂದು ID ಆಕ್ಟಿವೇಟ್ ಆಗೈತೆ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? Yes, sir. ಚಲೋ. ಈಗ ಮತ್ತೀಗ ನಾನು $30 ಕೊಟ್ಟು ಕಂಪನಿ ಜಾಯ್ನ್ ಆಗಿದೆ, ಹೌದಲ್ಲಮ್ಮ? ಈಗ ನಾ ಹೌದು. $30 ಮತ್ತೊಂದು ಪ್ರಶ್ನೆ. ಈಗ ನಾ $30 ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ನನಗೆ ಇನ್ಕಮ್ ಹೆಂಗ್ ಬರ್ತೈತಮ್ಮ? ಅಂದ್ರೆ ನನಗ ವಾರ ಬರ್ತೈತೋ, ತಿಂಗಳ ಬರ್ತೈತೋ? ಒಂದ್ ಪಾರ್ಟ್ ತಿಳ್ಕೊಳಮ್ಮ. ನಾನು ಕೇವಲ $30 ಕೊಟ್ಟು ಜಾಯಿನ್ ಆಗಿದ್ದಕ್ಕೆ $1 ಇನ್ಕಮ್ ಬರಂಗಿಲ್ಲ. ನನಗೆ ಇನ್ಕಮ್ ಬರ್ಬೇಕಂದ್ರೆ ನಾನು ಕಂಪಲ್ಸರಿ ಕೆಲಸ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತಮ್ಮ? Yes, sir. ಈಗ ಅಕಸ್ಮಾತ್ ನಾನು $30 ಕೊಟ್ಟು ಕಂಪನಿ ಜಾಯ್ನ್ ಆದಮ್ಮ, ನಾನು ಏನು ಕೆಲಸ ಮಾಡ್ಲಿಲ್ಲ ಅಂದ್ರೆ ನನಗೆ $1 ಬರಂಗಿಲ್ಲ ಅಂತ ಹೇಳ್ತೀನಮ್ಮ? ಹೌದು ಸರ್. ಅಲ್ಲಮ್ಮ, ಈಗ ನಾ $1 ಬರಂಗಿಲ್ಲ ಅಂದ್ರೆ ಮತ್ತೆ ನಾ $30 ಇನ್ವೆಸ್ಟ್ಮೆಂಟ್ ಮಾಡಿನಲ್ಲ, ಅದಕ್ಕೇನು ಅರ್ಥ ಇಲ್ಲೇನಮ್ಮ? ಅರ್ಥ ಇಲ್ಲ ಅಂತ ನಾವ್ ಹೇಳಿಲ್ಲ, ಆದ್ರೆ ಇನ್ಕಮ್ ಬರಂಗಿಲ್ಲ ಅಂತ ಹೇಳಿ. ಉದಾಹರಣೆಗೆ ಈಗ ಸದ್ಯದ ಮಟ್ಟಿಗೆ ನಾನೊಬ್ಬ A ಅಂದ್ರೆ ಆಟೋ, D ಅಂದ್ರೆ ಡ್ರೈವರ್, ನಾನೊಬ್ಬ ಆಟೋ ಡ್ರೈವರ್ ಅಂತ ತಿಳ್ಕೊಳಮ್ಮ. ನಾನು ಕಷ್ಟಪಟ್ಟು ಅಲ್ಲಿಲ್ಲ ಸಾಲ ಸೂಲ ಮಾಡಿ ಹೆಂಡತಿ ಕೊಳ್ಳಾಗಿಂದ ಬಾಂಗಲ್ಯ ಅಂತಾರಲ್ಲ, ಅದನ್ನ ಅಡ ಇಟ್ಟು $3,75,000 ಅರೇಂಜ್ಮೆಂಟ್ ಮಾಡಿ ನಾನೊಂದು ಆಟೋ ತಗೊಂತೀನಿ. ಹೌದಾ? ಕ್ಲಿಯರ್ ಆತಮ್ಮ? ಆಟೋ ತಗೊಂತೀನಿ, ಬಟ್ ನಾನು ಆಟೋ ಯಾವ್ದೇ ಕಾರಣಕ್ಕೆ ಹೊರಗೆ ಈ ಮನಿ ಬಿಟ್ಟು ಹೊರಗಡೆ ತೆಗಿಯಂಗಿಲ್ಲ. ಅಂದ್ರೆ ನಂದು ಇನ್ಕಮ್ ಏನ್ರ ಬರ್ತೈತೇನಮ್ಮ? ಬರಂಗಿಲ್ಲ. ಇಲ್ಲ. ನನಗೆ ಇನ್ಕಮ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಆಟೋ ಹೊರಗೆ ತೆಗೆದು ಅದ್ರ ಜೊತೆಗೆ ನಾನು ಕೆಲಸ ಮಾಡ್ಬೇಕಾಗ್ತೈತಿ. ಎಸ್ ಅಂತೀನೋ ಅಂತಿಮ? Yes, sir. ಅಲ್ಲ, ಕೆಲಸ ಮಾಡಿದ್ರೆ ಇನ್ಕಮ್ ಬರ್ತೈತೆ ಅಂದ್ರೆ ನಾನು ಸಾಲ ಸೂಲ ಮಾಡಿ ನಾನು ಹೆಂಡತಿದು ಮಾಂಗಲ್ಯ ಅಡ ಇಟ್ಟು $3,75,000 ಕೊಟ್ಟೇನಲ್ಲ, ಅದಕ್ಕೆ ನಿನಗೆ ಆಟೋ ಬಂದಿತ್ತು ಅಷ್ಟೇ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಆಟೋ ಜೊತೆಗೆ ಕೆಲಸ ಮಾಡಿದ್ರೆ ಮಾತ್ರ ಇನ್ಕಮ್ ಬರ್ತೈತಿ, ಇಲ್ಲ ಅಂದ್ರೆ ಬರಂಗಿಲ್ಲ. ಇದು ಸಣ್ಣ ಸಣ್ಣ ಮಕ್ಕಳಿಗೂ ಗೊತ್ತಿರ್ತಕ್ಕಂಥ ವಿಷಯ. ಎಸ್ ಅಂತೀನೋ ಅಂತಿಮ? Yes, sir. ಇದರ ಅರ್ಥ ನಾವು $30 ಕೊಟ್ಟು ಕಂಪನಿ ಜಾಯ್ನ್ ಆಗಿ ನಾವು ಸಿಲ್ವರ್ ತೆಗಲ್ಲ. ಇದರ ಅರ್ಥ ಈ ಕಂಪನಿ ಬಿಸ್ನೆಸ್ ಅನ್ನ ಮಾಡಕ್ಕೆ ನನಗೆ ಪರ್ಮಿಷನ್ ಸಿಕ್ಕೈತೆ ಅಂತ. ಈ ಕಂಪನಿ ಒಳಗೆ ನಾ ಬಿಸ್ನೆಸ್ ಮಾಡಿದ್ರೆ ಹಂತವಾಗಿ ಸಾವಿರದಿಂದ ಲಕ್ಷದಿಂದ ಕೋಟಿ ಗಂಟ್ಲೆ ಬೇಕಾದ್ರೆ ದುಡ್ಡನ್ನ ಗಳಿಸಬಹುದು ಅನ್ನೋದೇ ಈ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? Yes, sir. ಈಗ ಮುಂದಿನ ಪ್ರಶ್ನೆ, ಇಲ್ಲಿ ನಾನು ಕೆಲಸ ಮಾಡ್ಬೇಕಂತ ಹೇಳ್ದಲ್ಲಮ್ಮ, ಅದು ಏನ್ ಕೆಲಸ, ಹೆಂಗ್ ಮಾಡ್ಬೇಕು ಅದೊಂದು ಸ್ವಲ್ಪ ಯಾಕೆ ಹೇಳ್ಬಾರ್ದಮ್ಮ ನೀನೀಗ ನನಗೆ? ಪಾಯಿಂಟ್ ಕ್ಲಿಯರ್ ಆಯ್ತು? ಇಲ್ಲಿ ನೋಡಮ್ಮ, ಈಗ ಒಂದ್ ಡ್ರೈವರ್ ಕೆಲಸ ಏನಮ್ಮ ಸವಿತಾ? ಗಾಡಿ ಓಡಿಸೋದು, ಹೌದಾ? ಹೌದು ಸರ್. ಒಬ್ಬ ಡಾಕ್ಟರ್ ಕೆಲಸ ಏನಮ್ಮ? ಪೇಷಂಟ್ ನೋಡೋದು, ಹೌದಮ್ಮ? ಹೌದು ಸರ್. ಒಬ್ಬ ಲಾಯರ್ ಕೆಲಸ ಏನಮ್ಮ? ಕೇಸ್ ಅನ್ನ ಫೈಟ್ ಮಾಡೋದು, ಹೌದಾ? ಹೌದು ಒಬ್ಬ ಸರ್. ಅಗ್ರಿಕಲ್ಚರ್ ಕೆಲಸ ಏನಮ್ಮ? ಬೆಳೆ ಬೆಳೆಸೋದು. ಅಂದ್ರೆ ಸಮಾಜದೊಳಗ ಡ್ರೈವರ್ ಕೆಲಸನೇ ಬೇರೆ, ಡಾಕ್ಟರ್ ಕೆಲಸನೇ ಬೇರೆ, ಲಾಯರ್ ಕೆಲಸನೇ ಬೇರೆ, ಅಗ್ರಿಕಲ್ಚರ್ ಕೆಲಸನೇ ಬೇರೆ. ಇದೆಲ್ಲದೂ ನಮಗೆ ಗೊತ್ತಿದ್ದ ವಿಷಯ, ಹೌದಂತಿಲ್ಲಮ್ಮ? ಹೌದು ಸರ್.
ಹಾಗೆ ಇದು ನಮ್ದು ನೆಟ್ವರ್ಕ್ ಮಾರ್ಕೆಟ್ ಆಗಿದ್ದಕ್ಕೆ ಇಲ್ಲೇ $30 ಕೊಟ್ಟು ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ ಕೆಲಸ ಏನಪ್ಪಾ ಅಂದ್ರೆ ಟೀಮ್ ಅನ್ನ ಬೆಳೆಸೋದು. ಏನ್ ಬೆಳೆಸೋದಮ್ಮ? ಟೀಮ್ ಬೆಳೆಸೋದು ಸರ್. ಈ ಟೀಮ್ ಅನ್ನ ಬೆಳೆಸೋದಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಸ್ವಲ್ಪ ಯಾಕೆ ಬಿಡಿಸಿ ಹೇಳ್ಬಾರ್ದಮ್ಮ? ಈಗ ನಾನು ಬಿಡಿಸಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಈಗ ಮೊದಲೇ ನಾನು $30 ಕೊಟ್ಟು ಕಂಪನಿ ಜಾಯಿನ್ ಆಗ್ತೀನಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ನಾನು ಕಂಪನಿ ಜಾಯಿನ್ ಮೇಲೆ ನನ್ನ ಕೆಲಸ 1 2 3 4 ನನ್ನ ಕಡೆಯಿಂದ 4 ಜನರಿಗೆ ಇಂಟ್ರೊಡ್ಯೂಸ್ ಮಾಡೋದು ಅಥವಾ ಮೆಂಬರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಎಸ್ ಸರ್. ನನ್ನ ಕೆಳಗಡೆ ಬಂದಿರ್ತಕ್ಕಂಥ ವ್ಯಕ್ತಿ 1 2 3 ಇವನು 4 ಜನ ಮೆಂಬರ್ ಮಾಡ್ತಾನ. ಇವನ್ ಕೆಳಗೆ ಬಂದಂತ ವ್ಯಕ್ತಿ 1 2 3 4 ಇವನು 4 ಜನ ಮೆಂಬರ್ ಮಾಡ್ತಾನ. ಇವನ್ ಕೆಳಗೆ ಬಂದಂತ ವ್ಯಕ್ತಿ ಈ ಪ್ರಕಾರ ನಮ್ಮ ಕೆಳಗಡೆ ಬರ್ತಕ್ಕಂಥ ನಮ್ಮ ಕಂಪನಿ $30 ಕೊಟ್ಟು ಜಾಯಿನ್ ಆಗ್ತಕ್ಕಂಥ ವ್ಯಕ್ತಿ ಪ್ರತಿ ಒಂದು ವ್ಯಕ್ತಿನ 4 ಮೆಂಬರ್ ಮಾಡದೆ ನಾವು ಮಾಡ್ಬೇಕಾಗಿದ್ದು ವರ್ಕ್. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈಗ ಇದರಿಂದ ಏನಾಗ್ತೈತಮ್ಮ? ಇದರಿಂದ ಏನಾಗ್ತೈತೆ ಅನ್ನೋದನ್ನ ನೀವೇ ಹೇಳ್ರಲ್ಲ. ಈಗ ಮೊದಲೇ ನಾನು ಒಬ್ಬನೇ ಇರ್ತೀನಿ, ಹೌದಮ್ಮ? ಈಗ ನಾನು 4 ಜನ ಮೆಂಬರ್ ಮಾಡ್ತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಈ 4 ಜನ ಸೇರಿ 4 ಜನ ಮೆಂಬರ್ ಮಾಡಿದಾಗ 16 ಜನ ಆದ್ರಮ್ಮ. ಎಸ್ ಸರ್. ಈ 16 ಜನ 4 ಜನ ಮಾಡಿದಾಗ 64 ಜನ ಆದ್ರಮ್ಮ. ಈ 64 ಜನ 4 ಜನ ಮಾಡಿದಾಗ 256 ಆತಿಲ್ಲಮ್ಮ. ಮೊದಲೆಷ್ಟಿತ್ತು? 1. ನನ್ನಿಂದ 1ರಿಂದ 4, 4ರಿಂದ 16, 15ರಿಂದ 64, 64ರಿಂದ 256. ನೀ ಟೋಟಲ್ ಸೇರಿಸಿ ನೋಡಿದಾಗ 400 ಸುಮಾರು 450 ಜನ ಆಗ್ತಾರೆ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಈ ಪ್ರಕಾರ ನಾವು ಟೀಮ್ ಅನ್ನ ಬೆಳೆಸೋದೇ ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ನನ್ ಮತ್ತೊಂದು ಪ್ರಶ್ನೆ, ಎಲ್ಲಿ ಮಟ್ಟ ಟೀಮ್ ಬೆಳೆಸ್ಬೇಕಮ್ಮ? ಹಂಗ ಮಂಗ್ಯನ ಬಾರ ಸಾಯ ಮಟ್ಟ ಬೆಳೆಸ್ಬೇಕು? ಇಲ್ಲ, ಪ್ರತಿ ಒಂದಕ್ಕೂ ಲಿಮಿಟ್ ಇರ್ತೈತಿ. ಹಂಗಾರೆ ನಮ್ಮಲ್ಲಿ ನಂದು ಲಿಮಿಟ್ ಏನಮ್ಮ? ನಂದು ಲಿಮಿಟ್ ನಾನು $30 ಕೊಟ್ಟು ಕಂಪನಿ ಜಾಯಿನ್ ಆದ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ನನ್ನ ಕಡೆಯಿಂದ ನಾನು 4 ಜನ ಮೆಂಬರ್ ಮಾಡ್ತೀನಿ. ಇದಕ್ಕೆ ನಾವು ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈ 4 ಜನ ಸೇರಿ 4 ಜನ ಮಾಡಿದ 16 ಜನ ಆಗ್ತಾರ. ಇದಕ್ಕೆ 2ನೇ ಲೆವೆಲ್. ಈ 16 ಜನ ಸೇರಿ 4 ಜನ ಮಾಡಿದಾಗ 64 ಜನ ಆಗ್ತಾರ. ಇದಕ್ಕೆ 3ನೇ ಲೆವೆಲ್. ಈ 64 ಜನ ಸೇರಿ 4 ಜನ ಮಾಡಿದಾಗ 256 ಆಗ್ತಾರ. ಇದಕ್ಕೆ 4ನೇ ಲೆವೆಲ್. 256 ಜನ ಸೇರಿ 4 ಜನ ಮಾಡಿದಾಗ 1024 ಜನ ಆಗ್ತೈತಿ. ಇದು 5ನೇ ಲೆವೆಲ್. ನನ್ನ ಜವಾಬ್ದಾರಿ ಕೇವಲ 5 ಲೆವೆಲ್ ಮಟ್ಟ ಮಾತ್ರ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಈ ಪ್ರಕಾರ ನಾನು $30 ಇದು ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ, ನನ್ನ ಜವಾಬ್ದಾರಿ ನಾನು ಡೈರೆಕ್ಟ್ ಆಗಿ 4 ಜನ ಮಾಡ್ತೀನಿ. ಮುಂದೆ 16 ಜನ 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಮಟ್ಟ ಕೆಲಸ ಮಾಡದೆ 5 ಲೆವೆಲ್ ಮಟ್ಟ ಬೆಳೆಸೋದೆ ನಾನು ಮಾಡಬೇಕಾಗಿದ್ದು ಮೇನ್ ವರ್ಕ್. ಪಾಯಿಂಟ್ ಕ್ಲಿಯರ್ ಆತಮ್ಮ? ನನ್ನ ಜವಾಬ್ದಾರಿ ಇದು. ಪಾಯಿಂಟ್ ಕ್ಲಿಯರ್ ಆಯ್ತು? ಆಮೇಲೆ ಇದರಿಂದ ನನಗೆ ಏನಾಗ್ತೈತಮ್ಮ? ನನ್ನ ಮೊದಲೇ ಪ್ರಶ್ನೆ. 2ನೇ ಪ್ರಶ್ನೆ, ನನ್ನ ಫಸ್ಟ್ ಲೆವೆಲ್ ನಾಗ ನನಗೆ ಹೆಂಗ್ ಇನ್ಕಮ್ ಬರ್ತೈತಿ? ಅದ್ರ ಸಲುವಾಗಿ ಏನ್ ಮಾಡ್ಬೇಕು? ನಂದು 2ನೇ ಲೆವೆಲ್ ನಾಗ ಎಷ್ಟು ಇನ್ಕಮ್ ಬರ್ತೈತಿ, 5ನೇ ಲೆವೆಲ್ ನಾಗ ಎಷ್ಟು ಇನ್ಕಮ್ ಬರ್ತೈತಿ ಅದನ್ನು ನನಗೆ ತಿಳಿಸಿ ಹೇಳ್ಬೇಕಲ್ಲಮ್ಮ ನೀನು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಅಂದ್ರೆ ನಿಮಗೆ ನಾವು ಒಂದೊಂದು ಲೆವೆಲ್ಗೆ ಎಷ್ಟೆಷ್ಟು ಬರ್ತಿತ್ತು ಅಂತ ತಿಳಿಸಿ ಹೇಳ್ಬೇಕು, ಹೌದಲ್ಲಮ್ಮ? ಹೌದು ಸರ್. ಚಲೋ, ಡನ್. ಈಗ ನಾನು ಮೊದಲೇ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಈಗ ನಾ ಕಂಪನಿ ಜಾಯ್ನ್ ಆಗ್ತಾರೆ $30. ಅದ್ರೊಳಗೆ $5 ಮಾತ್ರ ಕಂಪನಿ ಕೊಟ್ಟಿನಿ. ಇನ್ನ $25 ನಮ್ಮ ಸೀನಿಯರ್ಗೆ ಕೊಟ್ಟಿನಿ. ನನಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಕೊಟ್ಟಿನಿ ಅಂತ ಹೇಳಿದೆ, ಹೌದಲ್ವಾ? ಹೌದು ಸರ್. ಈಗ ನಾ ಕಂಪನಿ ಜಾಯ್ನ್ ಆದ್ಮೇಲೆ 4 ಜನ ಮೆಂಬರ್ ಮಾಡ್ಬೇಕಂತ ಹೇಳಿದ್ರೆ, ಹೌದಲ್ಲಮ್ಮ? ನಾನ್ 4 ಜನ ಮೆಂಬರ್ ಮಾಡ್ಬೇಕಂದ್ರೆ 1 2 3 4 ಜನ ಮೆಂಬರ್ ಮಾಡ್ಬೇಕು, ಹೌದಲ್ಲಮ್ಮ? ಹೌದು ಸರ್. ಈಗ ನಾನು 4 ಜನ ಮೆಂಬರ್ ಮಾಡ್ತೀನಿ. ಓಕೆ, ಎಸ್ ಸರ್. ಈ 4 ಜನ ಮೆಂಬರ್ ಮಾಡಕ್ಕೆ ಏನ್ ಮಾಡ್ಬೇಕಮ್ಮ? ಮೊದಲು ಅದನ್ನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. 1 2 3 4 ಜನ. ಈ 4 ಜನ ಮೆಂಬರ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಲಿಸ್ಟ್ ನೊಳಗೆ ಇರ್ತಾರಲ್ಲ, ಯಾರಿಗೆ ನನ್ನಂಗ ಹೊಟ್ಟೆ ಸ್ಥಿತಿ ಅಂತ ವ್ಯಕ್ತಿಗಳಿಗೆ 10 ಜನರಿಗೆ ನಾ ಸೆಲೆಕ್ಟ್ ಮಾಡ್ಬೇಕು. ಏನ್ ಮಾಡ್ಬೇಕಮ್ಮ? 10 ಜನರಿಗೆ ಸೆಲೆಕ್ಟ್ ಮಾಡ್ಬೇಕು. ಇಲ್ಲೇ ಪ್ರತಿದಿನ 7 ಗಂಟೆಯಿಂದ 8:30 ಮಟ್ಟ ಜೂಮ್ ಮೀಟಿಂಗ್ ಇರ್ತದೆ, ಹೌದಲ್ಲಮ್ಮ? ಹೌದು ಸರ್. ನಮ್ಮ ಕೆಲಸನು ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನಂಗ ಜೀವನದೊಳಗ ಮುಂದೆ ಕಷ್ಟಪಟ್ಟು ಮುಂದೆ ಬರ್ಬೇಕು. ಕರೆಕ್ಟ್ ಆಗಿ ತಿಳ್ಕೊಡ್ರಿ, ನನ್ನಂಗ ಕಷ್ಟಪಟ್ಟು ಮುಂದೆ ಬರ್ಬೇಕಂತಕ್ಕಂಥ ವ್ಯಕ್ತಿ ನನ್ನ ಮಾತಿನ ಮೇಲೆ ವಿಶ್ವಾಸ ಇತ್ತಲ್ಲ ಅಂತ ವ್ಯಕ್ತಿಗೆ ನಾವು ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ 30 ನಿಮಿಷದ ಮಟ್ಟ ನಾವು ಜೂಮ್ ಮೀಟಿಂಗ್ ಇಟ್ಕೋದ್ವಿ. ಈ 8 ಜನರಿಗೆ ಪ್ರತಿದಿನ ತಪ್ಪಿದ 2 ಜನರಿಗೆ ಜೂಮ್ ಮೀಟಿಂಗ್ ಕುಂದ್ರಿಸೋದ ನಿಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್.
ಈಗ ನಾನು 8ರಿಂದ 10 ಜನ ಕುಂದಿರ್ಸದಂತ ತಿಳ್ಕೊಮ್ಮ. ನನ್ನ ಕೆಲಸದ ಮೇಲೆ ನನಗೆ ಗ್ಯಾರಂಟಿ ಐತಿ. ಈ 10 ಜನ ಇರ್ತಾರಲ್ಲ, ಮೊದಲನೇ ದಿನ, 2ನೇ ದಿನ, 3ನೇ ದಿನ ಯಾರು ಕರೆಕ್ಟ್ ಆಗಿ 1, 2, 3 ಜನ ಯಾರು ಒಂದೇ ದಿನಕ್ಕೆ ತಿಳ್ಕೊಂತಾರ, ಯಾರು 2 ದಿನಕ್ಕೆ ಅರ್ಥ ಆಗ್ತದೆ, ಯಾರು 3 ದಿನ, ಈ ಪ್ರಕಾರ ಯಾರು ಕಂಟಿನ್ಯೂಸ್ ಆಗಿ 3 ದಿನ ಕುಂದಿರ್ತಾರ ಅವ್ರು 100 ಅಲ್ಲ 101% ಗ್ಯಾರಂಟಿ ಅವರು ಈ ಕಂಪನಿ ಜಾಯಿನ್ ಆಗ್ತಾರ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಸೊ ಈ ಪ್ರಕಾರ ನಾನು 10 ಜನ, ಆ 10 ಜನೊಳಗೆ 4 ಜನ ಜಾಯಿನ್ ಆಗ್ಯಾರ ಅಂತ ತಿಳ್ಕೊಳಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಒಂದೊಂದು ವ್ಯಕ್ತಿ $30 ರೆಡಿ ಮಾಡಿಕೊಡ್ತಾನ, ಅದ್ರೊಳಗೆ $5 ನನ್ನಂಗೆ ಕಂಪನಿ ಕಳ್ಸನ, ಇನ್ನು $25 ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡತಕ್ಕಂಥ ವ್ಯಕ್ತಿ ನನಗೆ ಕೊಡ್ತಾನ. ಅಂದ್ರೆ ಈಗ ಸವಿತಾ ನಿಂದ ಅಂತ ತಿಳ್ಕೊಳಮ್ಮ. ಅಂದ್ರೆ ನೀನು ಮೊದಲೇ ವ್ಯಕ್ತಿಯಿಂದ $25 ಬಂತ, ಹೌದಾ? ಮೊದಲೇ ವ್ಯಕ್ತಿಯಿಂದ 25, 2ನೇ ವ್ಯಕ್ತಿಯಿಂದ $25, 3ನೇ ವ್ಯಕ್ತಿಯಿಂದ $25, 4ನೇ ವ್ಯಕ್ತಿಯಿಂದ $25. ಈ ಪ್ರಕಾರ 4 ಜನರಿಂದ ನಿನಗೆ ಒಂದೊಂದು ವ್ಯಕ್ತಿಯಿಂದ $25 ನಿನಗೆ ಒಂದು $100 ಇನ್ಕಮ್ ಆಗ್ತೈತೆ ಅಂತ ಇರ್ತಾನಮ್ಮ. ಹೌದು. ಪಾಯಿಂಟ್ ಕ್ಲಿಯರ್ ಆಯ್ತು? ಈ ಪ್ರಕಾರ ನಿನ್ನ 4 ಜನ ಮೆಂಬರ್ ಮಾಡಿದಕ್ಕೆ, ನಾನು 4 ಜನ ಮೆಂಬರ್ ಮಾಡಿದಕ್ಕೆ ನನಗೆ ಒಂದು $100 ಇನ್ಕಮ್ ಆಯ್ತು ಅಂತ ಅರ್ಥ. ಹೌದಲ್ಲಮ್ಮ? ಹೌದು ಸರ್. ಈಗ $1ಗೆ 93 ರೂಪಾಯಿದಂಗೆ ನನಗೆ $100, 4 ಜನರಿಂದ ಬಂದಿರತಕ್ಕಂತ ಒಂದು $100 ಮೌಲ್ಯ 9,300 ಆಗ್ತಿತ್ತು. ಹೌದೇನಮ್ಮ? ಹೌದು ಸರ್. ಅಂದ್ರೆ ಈಗ ಪಾಯಿಂಟ್ ಕ್ಲಿಯರ್ ಆಯ್ತಲ್ಲಮ್ಮ? ನನ್ನ ಕೆಳಗಡೆ 4 ಜನ ಜಾಯ್ನ್ ಆಗ್ಯಾರ. ಹೌದಾ? 1, 2, 3, 4 ಜನ. ಹೌದಮ್ಮ? ಹೌದು ಸರ್. ಅಕಸ್ಮಾತ್ ನನ್ನ ಕೆಳಗಡೆ ನಾನು 10 ಜನರಿಗೆ ಕುಂದ್ರಿಸೇನಮ್ಮ. ಅಕಸ್ಮಾತ್ 8 ಜನ ಜಾಯ್ನ್ ಆದ್ರೆ, 8 ಜನ ಜಾಯ್ನ್ ಆದ್ರೆ $200 ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಡನ್. ಓಕೆ. ಈಗ ನನ್ನ ಕೆಳಗೆ ನಾನು ಮತ್ತೆ 4 ಅಂತ ಯಾಕೆ ಕೇಳಿದ್ರಿ? ಯಾಕಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಇರೋದು 4, ಅದಕ್ಕೆ ನಾನು 4 ಹೇಳಿ, 4ಕ್ಕಿಂತ ಜಾಸ್ತಿನೂ ಆಗ್ಬೋದು, ಏನ್ ತಪ್ಪೇನಿಲ್ಲ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಚಲೋ. ಈಗ ಯಾವಾಗ ನನ್ನ ಕೆಳಗಡೆ 1, 2, 3, 4 ಆಗ್ತಿತ್ತಲ್ಲ, 4 ಆದ್ರೆ ಇದ್ರ ಅರ್ಥ ನಮ್ದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗೈತೆ ಅಂತ ಅರ್ಥ. ಯಾರ್ದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ತಿದಲ್ಲ ಅವ್ರಿಗೆ ಕಂಪನಿ 2ನೇ ಪ್ರಮೋಷನ್ ತೊಗೊಳಕ್ ಪರ್ಮಿಷನ್ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅಂದ್ರೆ ಈಗ ನೀನು ಸವಿತಾ ನೀನ ಅಂತ ತಿಳ್ಕೊಮ್ಮ, ನಿಂದು 4 ಜನ ಕಂಪ್ಲೀಟ್ ಆಗ್ಯಾರ ಅಂದ್ರೆ ಈ ಕಂಪನಿ ನಿನಗೆ 2ನೇ ಪ್ರಮೋಷನ್ ಕೊಡ್ತೈತಿ. ಈಗ ಆ 2ನೇ ಪ್ರಮೋಷನ್ ಹೆಸರು ಏನಂತಿಟ್ಟಾರಮ್ಮ? ಗೋಲ್ಡ್ ಸರ್. ಈಗ ನೀನು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನೀನು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ನೀನು ಸಿಲ್ವರ್ ಲೆವೆಲ್ ನಾಗ ಇದ್ದಾಗ ಎಷ್ಟು ಇನ್ಕಮ್ ಆಗೈತಮ್ಮ? ನಿಂದು $100 ಇನ್ಕಮ್ ಆಗೈತೆ. ಹೌದಲ್ರಿ? ಹೌದಲ್ಲ? ಇದೇ $100 ನೀನು $50 ಕೊಟ್ಟು ಮೊದಲ ಗೋಲ್ಡ್ ಪ್ರಮೋಷನ್ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈಗ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂಡ್ಮೇಲೆ ಇನ್ನು ಎಷ್ಟು ಉಳಿತಮ್ಮ ನಿನಗೆ? $50. ಈ $50 ನೀನ್ ಇನ್ವೆಸ್ಟ್ಮೆಂಟ್ ಮಾಡಿಲ್ಲಮ್ಮ, ಅದನ್ನು ಹಾಕಿದ್ ಅದನ್ನು ವಾಪಸ್ ತಕೊಂಡ್ಮೇಲೆ ಇನ್ನೂ $20 ನಿನಗೆ ಎಕ್ಸ್ಟ್ರಾ ಉಳಿತು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಚಲೋ. ಈ ಪ್ರಕಾರ ಈಗ ನೀನು $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂಡಿ. ಹೌದಲ್ಲಮ್ಮ? ಈಗ ಗೋಲ್ಡ್ ಪ್ರಮೋಷನ್ ತಗೊಂಡ್ಮೇಲೆ ಮುಂದೆ ಇನ್ಕಮ್ ಹೆಂಗ್ ಬರ್ತಿದ್ದಮ್ಮ? ಇನ್ಕಮ್ ಈಗ ನೀನು ಸಿಲ್ವರ್ ಲೆವೆಲ್ ಆಗಿದ್ದಾಗ ನೀನೇನು 4 ಜನ ಮೆಂಬರ್ ಮಾಡಿಲ್ಲ. ಹೌದಲ್ಲಮ್ಮ? ಹೌದು ಸರ್. ಈ 4 ಜನ 4 ಜನ ಮಾಡಿದಾಗ ಎಷ್ಟು ಜನ ಬರ್ತಾರಮ್ಮ? 16 ಜನ. ಇದೇ 16 ಜನ ನಿನ್ನ ಸೆಕೆಂಡ್ ಲೆವೆಲ್ ಒಳಗ ಬಂದು ಕುಂದಿರ್ತಾರ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈಗ ನಿನಗೆ ಇನ್ಕಮ್ ಬರ್ಬೇಕಂದ್ರೆ ನಿನಗೆ ಈ 16 ಜನರಿಗೆ ಏನ್ ಮಾಡ್ಬೇಕಮ್ಮ? 16 ಜನರಿಗೆ ನೀನು ಸಪೋರ್ಟ್ ಕೊಡ್ಬೇಕಾಗಿದ್ದ ನಿನ್ನ ಕೆಲಸ ಏನ್ ಮಾಡೋದಮ್ಮ? ಸಪೋರ್ಟ್ ಕೊಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಸಪೋರ್ಟ್ ಅಂದ್ರೆ ಏನು? ಈ 16 ಜನರಿಗೆ ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 8 ಮಟ ಜೂಮ್ ಮೀಟಿಂಗ್ ಇರ್ತದಲ್ಲ, ರೆಗ್ಯುಲರ್ ಆಗಿ ಜೂಮ್ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿಸೋದು ನಿಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಇದ್ರ ಜೊತೆಗೆ ಪ್ರತಿ ಸಂಡೇ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆ 2 ತಾಸು ಟ್ರೈನಿಂಗ್ ಇರ್ತೈತಿ. ನಮ್ ಕೆಳಗಡೆ ಯಾರ ಈ 4 ಜನ ಆಗ್ಲಿ 16 ಜನ ಆಗ್ಲಿ ಈ ನಮ್ಮ ಕೆಳಗಡೆ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿಗೆ ನಾವು ಜವಾಬ್ದಾರಿ ತಗೊಂಡು ಒಂದು ಜೂಮ್ ಮೀಟಿಂಗ್ ಸಂಡೇ ಟ್ರೈನಿಂಗ್, ಒಂದು ಜೂಮ್ ಮೀಟಿಂಗ್ ಸಂಡೇ ಟ್ರೈನಿಂಗ್, ಈ ಜೂಮ್ ಮೀಟಿಂಗ್ ಸಂಡೇ ಟ್ರೈನಿಂಗ್ ಅನ್ನ ಯಾರು 100% ಫಾಲೋ ಮಾಡ್ತಾರ ಅಂದ್ರೆ ಅವ್ರ ಕೆಳಗಡೆ ಬಂದಿರ್ತಕ್ಕಂಥ ಪ್ರತಿ ಒಂದು ವ್ಯಕ್ತಿಗೆ ಜೂಮ್ ಮೀಟಿಂಗ್ ಮತ್ತೆ ಟ್ರೈನಿಂಗ್ ಅನ್ನು ಕುಂದಿರ್ತಾರ, ಅವರು ಈ ಕಂಪನಿ ಒಳಗೆ 100% ಸಕ್ಸಸ್ ಆಗ್ತಾರ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಓಕೆ. ಈಗ ನಮ್ ಪ್ರಕಾರ ಇವರು 16 ಜನ ಏನ್ ಮಾಡ್ತಾರಮ್ಮ? ನಾವು ಒಂದೊಂದು ವ್ಯಕ್ತಿ 10 ಜನ ಸೆಲೆಕ್ಟ್ ಮಾಡ್ತಾರೆ, ಜೂಮ್ ಮೀಟಿಂಗ್ ಕುದಿರ್ತಾನ. ಅವ್ರ ಕೆಳಗು 4 ಜನ ಆದ್ರೆ ಅಂತ ತಿಳ್ಕೊಳಮ್ಮ. ನೀನು 4 ಜನ ಮಾಡಿದಾಗ ನಿನಗೆ ಎಷ್ಟು ಇನ್ಕಮ್ ಆಗಿತ್ತು? $100. ಇದೇ ಪ್ರಕಾರ 16 ಜನ ಜೂಮ್ ಮೀಟಿಂಗ್ ಕುಂದಿರ್ದಾಗ ಅವ್ರ ಕೆಳಗೆ 4 ಜನ ಆದ್ರೂ $100 ಇನ್ಕಮ್ ಆಯ್ತು. ನೀನ್ ಹಂಗ $100 ಬಂದಾಗ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂಡಿದ್ದಲ್ಲಮ್ಮ, ಹಂಗ ಈ 16 ಜನ ಎಷ್ಟು ಜನ? ಈ 16 ಜನ $100 ಬಂದಾಗ ಅವರು $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋತಾರ. ಪಾಯಿಂಟ್ ಕ್ಲಿಯರ್ ಆತಮ್ಮ?
ಎಸ್ ಸರ್. ಟೋಟಲ್ ಎಷ್ಟು ಜನ ಅದಾರಮ್ಮ? 16 ಜನ. ಒಂದ್ ವ್ಯಕ್ತಿ ಗೋಡ್ ಮಾಡ್ಕೊಡ್ರಿ ನಿನಗೆ ಎಷ್ಟು ಇನ್ಕಮ್ ಬರ್ತೈತಿ? $50. ಒಂದ್ ವ್ಯಕ್ತಿಯಿಂದ $50 ಅಂದ್ರೆ 16 ಜನರಿಂದ ನಿನಗೆ ಟೋಟಲಿ ಸೆಕೆಂಡ್ ಲೆವೆಲ್ನಾಗ $800 ಇನ್ಕಮ್ ಬರ್ತೈತಿ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಅಂದ್ರೆ ನಿನಗೆ ಸೆಕೆಂಡ್ ಲೆವೆಲ್ ಒಳಗೆ ಎಷ್ಟು ಇನ್ಕಮ್ ಬಂತಮ್ಮ? ಒಂದ್ ನಿಮಿಷ. ಈ ಸೆಕೆಂಡ್ ಲೆವೆಲ್ನಾಗ ಎಷ್ಟು ಇನ್ಕಮ್ ಬರ್ತಮ್ಮ? $800. ಓಕೆ, ಈಗ $1 $93 ಅಂತ ಹೇಳಿದಿ, ಹೌದಲ್ಲಮ್ಮ? $1 $93 $800 ಎಷ್ಟಾಗ್ತೈತಮ್ಮ? 74,400 ಸರ್. 74,400 ಪಾಯಿಂಟ್ ಕ್ಲಿಯರ್ ಆತಮ್ಮ? ಈಗ ನನಗೆ ಒಂದು ಪಾಯಿಂಟ್ ಕ್ಲಿಯರ್ ಅಮ್ಮ. ಈಗ ನೀನು 74,400 ಇನ್ಕಮ್ ತಗೊಂಡಿ, ಹೌದಲ್ಲಮ್ಮ? ಈ 74,400 ಇನ್ಕಮ್ ತಗೊಳ್ಳಿಕ್ಕೆ 16 ಜನರಿಗೆ ಜವಾಬ್ದಾರಿ ತಗೊಂಡು ಏನ್ ಮಾಡಿಮ್ಮ? 16 ಜನರಿಗೆ ರೆಗ್ಯುಲರ್ ಆಗಿ ಸಾಯಂಕಾಲ ಜೂಮ್ ಮೀಟಿಂಗ್ ಕುಂದ್ರಿಸೋದು, ಸಂಡೇಗೆ ಒಂದ್ಸರಿ ಈ ಹುಡುಗರಿಗೆ ಬಿಸ್ನೆಸ್ ಅನ್ನ ಹೆಂಗ್ ಮಾಡ್ಬೇಕಂತ ಟ್ರೈನಿಂಗ್ ಇರ್ತೈತಿ, ಟ್ರೈನಿಂಗ್ ಕೊಡ್ಸಿದ್ವಿ. ಇದು ಇಷ್ಟ ಎರಡೇ ಕೆಲಸ ಅಲ್ಲಮ್ಮ ನೀ ಮಾಡಿದ್ದು? ಹೌದು ಸರ್. ನೀನ್ ಎರಡೇ ಕೆಲಸ ಹೌದಲ್ಲಮ್ಮ ಮಾಡಿದ್ದು? ಪಾಯಿಂಟ್ ಕ್ಲಿಯರ್ ಆಯ್ತು. ಚಲೋ, ಈಗ ಇದ್ರ ಜೊತೆಗೆ ನಿಂದ ಸೆಕೆಂಡ್ ಲೆವೆಲ್ನಾಗ 16 ಜನ ಬಂದ್ರಲ್ಲ, ಇದರ ಅರ್ಥ ನಿಂದ ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆದಾಗೈತೆ, ಆಯ್ತಂತ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಯಾರ್ದು 2ನೇ ಲೆವೆಲ್ ಕಂಪ್ಲೀಟ್ ಆಗ್ತೈತಿ ಅವ್ರಿಗೆ ಕಂಪನಿ 3ನೇ ಪ್ರಮೋಷನ್ ಕೊಡ್ತೈತಿ, ಅದಕ್ಕಿಂತ ಮೊದಲು ಕೊಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈಗ ಅದಕ್ಕಿಂತ ಮೊದಲು ಕೊಡಂಗಿಲ್ಲ ಅಂತ ಹೇಳಿದಲ್ಲಮ್ಮ, ಏನಿದ್ರ ಅರ್ಥ? ಈಗ ಉದಾಹರಣೆಗೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು 1, 2, 3, 4 ಜನ ಕಂಪಲ್ಸರಿ ಮಾಡ್ಬೇಕು, ಹೌದಲ್ಲಮ್ಮ? ಹೌದು ಸರ್. ಈಗ ನಾನ್ ಮಾಡ್ತೀನಿ, ನಾನು ಬರೇ 1, 2, 3 ಜನ ಮಾತ್ರ ಮಾಡೀನಿ, ಇನ್ನು 4ನೇ ವ್ಯಕ್ತಿಗೆ ನಾನು ಮಾಡಿಲ್ಲ. ಈಗ ನನಕ್ಕಿಂತ ಮೊದಲ ಈ ವ್ಯಕ್ತಿ ಇವತ್ತ ಜಾಯ್ನ್ ಆಗ್ಯಾನ ಅಂತ ತಿಳ್ಕೊಳ್ಮ. 1, 2, 3, 4 ಕೆಲವೊಬ್ರು ಇರ್ತಾರ, ಅವ್ರ ಜೊತೆಗೆ ಅವು ಒಂದೇ ದಿನಕ್ಕ 4 ಜನ ಮಾಡ್ತಾರ. ಈಗ ನಾನು ಬರೀ 3 ಮಾಡಿದಕ್ಕೆ ನನಗಂತೂ ಕಂಪನಿ ಗೋಲ್ಡ್ ಪ್ರಮೋಷನ್ ತೊಗೊಳಕ್ ಪರ್ಮಿಷನ್ ಕೊಡಂಗಿಲ್ಲ. ನನಕ್ಕಿಂತ ಮೊದ್ಲೆ ಇದು ಅಚಲ್ಕರ್ ಅಂತ ತಿಳ್ಕೊಳ್ಮ, ಇದು ಸವಿತಾ ನೀನಾ ಅಂತ ತಿಳ್ಕೊಮ್ಮ. ನೀನೇನಾದ್ರು ಒಂದೇ ದಿನಕ್ಕೆ 4 ಮಾಡಿದೆ ಅಂದ್ರೆ ಕಂಪನಿ ಏನ್ ಮಾಡ್ತೈತಿ? ಸವಿತಾಗ ಗೋಲ್ಡ್ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತೈತಿ. ಸವಿತಾ ನನಕ್ಕಿಂತ ಮೊದಲ ಸವಿತಾ ಗೋಲ್ಡ್ ಪ್ರಮೋಷನ್ ತಗೊಂಡ್ರೆ ಆಟೋಮೆಟಿಕ್ ಆಗಿ ಈಗ ಅಪ್ಲೈನ್ ಯಾರಮ್ಮ? ಅಚಲ್ಕರ್ ಅಪ್ಲೈನ್, ಡೌನ್ಲೈನ್ ಯಾರು? ಸವಿತಾ. ಈಗ ಗೋಲ್ಡ್ ನನಕ್ಕಿಂತ ಮೊದಲು ಗೋಲ್ಡ್ ತಗೊಂಡ್ರೆ ನೀನು ನನ್ನ ಅಪ್ಲೈನ್ ಆಗ್ತಿದ್ದಿ, ನಾನು ನಿನ್ನ ಡೌನ್ಲೈನ್ ಆಗ್ಬೇಕಾಗ್ತೈತಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಅಂದ್ರೆ ಈ ವ್ಯಕ್ತಿ ನಮ್ಮ ಕೆಳಗಡೆ ಇರ್ತಕ್ಕಂಥ 1, 2, 3 ನಾನಂತೂ 3 ಮಾಡೀನಿ, ನೀನು 4 ಮಾಡಿದಲ್ಲ. ನಾವೇನ್ ಮಾಡ್ಬೇಕಂದ್ರೆ 1, 2, 3 ಓಕೆ, 4ನೇ ವ್ಯಕ್ತಿ ಜಾಯಿನ್ ಆಗಕ್ಕಿಂತ ಮೊದಲು ನಾನು 4ನೇದ್ ಮಾಡಿದ್ರೆ ನೀನು ನನ್ನ ಕೆಳಗಿರ್ತಿ, ಇಲ್ಲ ಅಂದ್ರೆ ಆಟೋಮೆಟಿಕ್ಲಿ ನನ್ನ ಮೇಲೆ ಬರ್ತೀಮ. ಇದಕ್ಕೆ ಸೂಪರ್ ಸೀಡ್ ಅಂತ ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನೀನು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನೀನ್ ಮಾಡ್ಕೊಂತ ಹೋಗಿ, ಈಗ ನಿಂದ ಸೆಕೆಂಡ್ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೈತಿ. ಈಗ ನಿನಗೆ ಕಂಪನಿ 3ನೇ ಪ್ರಮೋಷನ್ ತೊಗೊಳಕ ನಿನ್ನ ಟೀಮ್ ಒಳಗೆ ಯಾವುದೇ ತರದ ಆಕ್ಸಿಡೆಂಟ್ ಆಗಿಲ್ಲ. ಈ ಪ್ರಕಾರ ನಮ್ಮ ಕೆಳಗಿನ ವ್ಯಕ್ತಿ ಬಿಟ್ಟು ನಮ್ಮನ್ನ ಮೇಲೆ ಹೋಗ್ತಾನಲ್ಲ, ಇದಕ್ಕೆ ಆಕ್ಸಿಡೆಂಟ್ ಅಂತ ಕರೆದ್ರು ತಪ್ಪೇನಿಲ್ಲ. ಪಾಯಿಂಟ್ ಕ್ಲಿಯರ್ ಆತವ? ಎಸ್ ಸರ್. ಚಲೋ, ಈಗ ನಿನಗೆ 3ನೇ ಪ್ರಮೋಷನ್ ಕೊಡಾಕ್ತಾರ. ಆ 3ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟಾರಮ್ಮ? ರೂಬಿ, ಹೌದಾ? ಈಗ ನೀನು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನೀ ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ನೀನು ಗೋಲ್ಡ್ ಲೆವೆಲ್ ಇದ್ದಾಗ ಎಷ್ಟು ಇನ್ಕಮ್ ಆಗೈತಮ್ಮ? $800. ಇದೇ ಬಂದಿರ್ತಕ್ಕಂಥ $800 ನೀನು $250 ಕೊಟ್ಟು ಏನ್ ಮಾಡ್ಬೇಕಮ್ಮ? ಗೋಲ್ಡ್ ಪ್ರಮೋಷನ್ ತಗೋಬೇಕು. ಗೋಲ್ಡ್ ಪ್ರಮೋಷನ್ ತಗೊಂಡ್ಮೇಲೆ ಇನ್ನು ನಿನ್ನ ಅಕೌಂಟ್ ಒಳಗೆ $550 ಉಳಿದಿರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಚಲೋ, ಈ ಪ್ರಕಾರ $250 ಕೊಟ್ಟು ಏನ್ ಮಾಡಿದೆಮ್ಮ? ನೀನು ರೂಬಿ ಪ್ರಮೋಷನ್ ತಗೊಂಡಿ. ಮುಂದೆ ನಿನಗೆ ಇನ್ಕಮ್ ಹೆಂಗ್ ಬರ್ತೈತಮ್ಮ? ನಿನಗೆ ಇನ್ಕಮ್ ಈಗ ಈ ಗೋಲ್ಡ್ ಲೆವೆಲ್ ಆಗಿದ್ದಾಗ ಎಷ್ಟು ಜನ ಹೊಸಬ್ರು ಜಾಯ್ನ್ ಆಗ್ಯಾರ? 16 ಜನ. ಇದೇ 16 ಜನ ಒಂದೊಂದ್ ವ್ಯಕ್ತಿ 4 ಜನ ಮೆಂಬರ್ ಮಾಡಿದಾಗ 64 ಜನ ಬರ್ತಾರ. ಇದೇ 64 ಜನ ನಿನ್ನ 3ನೇ ಲೆವೆಲ್ ಒಳಗೆ ಬಂದು ಕುಂದಿರ್ತಾರ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ ತಾಯಿ? ಎಸ್ ಸರ್. ಈಗ ಈ 64 ಜನರಿಗೆ ನಿನ್ನ ಕೆಲಸ, ನಿನ್ನ ಡ್ಯೂಟಿ ಏನಮ್ಮ? ನಿನ್ನ ಡ್ಯೂಟಿ ನಾನು ಕ್ಲಿಯರ್ ಆಗಿ ಹೇಳೀನಿ. 64 ಜನ ಯಾರೇ ನಮ್ಮ ಕೆಳಗಡೆ ಹೊಸಬರು ಬಂದಿರ್ತಾರ ಅವ್ರಿಗೆ ಏನ್ ಮಾಡುದು? ಪ್ರತಿದಿನ ಸಾಯಂಕಾಲ ಒಂದು ಜೂಮ್ ಮೀಟಿಂಗು, ಮತ್ತೆ ಪ್ರತಿ ಸಂಡೇ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆ ಮಟ್ಟ 2 ತಾಸು ಟ್ರೈನಿಂಗ್. ಒಂದು ಜೂಮ್ ಮೀಟಿಂಗ್, 2ನೇದು ಟ್ರೈನಿಂಗ್, ಒಂದು ಜೂಮ್ ಮೀಟಿಂಗ್, 2ನೇದು ಟ್ರೈನಿಂಗ್. ಎಷ್ಟೋ ಜನ ಹೆದರ್ತಾರಿಲ್ಲ, ಸರ್ ನಾನಂತೂ ಕಲ್ತಿಲ್ಲ, ನನಗೇನು ಗೊತ್ತಿಲ್ಲ, ನಾನು ಅನ್ಎಜುಕೇಟೆಡ್, ನನ್ನ ಕಡೆಯಿಂದ ಬಿಸಿನೆಸ್ ಮಾಡಕ್ ಆಗಂಗಿಲ್ಲ. ಅಂತದೆಲ್ಲ ಡೌಟ್ ತಿಳ್ಕೊಬೇಡ್ರಿ. ಇಲ್ಲಿ ಜೂಮ್ ಮೀಟಿಂಗ್ ಕರ್ಕೊಂಡು ಬಂದು ಕುಂದ್ರೋದಷ್ಟೇ. ಜೂಮ್ ಮೀಟಿಂಗ್ ಕೊಡೋದು ಕೆಲಸ ಯಾರ್ದು? ಅಚಲ್ಕರ್ದು. ಟ್ರೈನಿಂಗ್ ಕೊಡೋ ಕೆಲಸ ಯಾರ್ದು? ಅಚಲ್ಕರ್ದು. ಮತ್ತೆ ನಾನು ಟ್ರೈನಿಂಗ್ ಕೊಡೋದು ಮತ್ತೆ ಜೂಮ್ ಮೀಟಿಂಗ್ ಕೊಡೋದು ಅಚಲ್ಕರ್ ಅಂದ್ಮೇಲೆ ನಿಮ್ಮ ಎಜುಕೇಶನ್, ನೀವು ಗಂಡು ಹೆಣ್ಣು, ನೀವು ಸಣ್ಣ ಹುಡುಗ ಮುದುಕ, ನಿಮ್ಗೆ ಏನ್ ಫರ್ಕ್ ಬೀಳ್ತೈತಮ್ಮ? ನಿಮಗೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು 10 ಜನ ಯಾರು ಜೂಮ್ ಮೀಟಿಂಗ್ ಕುಂದ್ರಸಾಕ ಸಾಮರ್ಥ್ಯ ಐತಿ ಆ ವ್ಯಕ್ತಿ ಬಿಸ್ನೆಸ್ ಮಾಡಕ ಸಾಮರ್ಥ್ಯ ಅಂತ ತಿಳ್ಕೊಬೇಕಷ್ಟೇ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್.
ಈಗ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದ್ 10 ಜನ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ ಮಟ್ಟ ಜೂಮ್ ಮೀಟಿಂಗ್ ಕುಂದ್ರಿಸಾಕ ಆಗಂಗಿಲ್ಲ ಅಂದ್ರೆ ನಿಮಗ ಈ ಬಿಸ್ನೆಸ್ ಆಗಂಗಿಲ್ಲ ಅಂತ ಅರ್ಥ. ನಿಮ್ ಎಜುಕೇಶನ್, ನೀವ್ ಹೆಣ್ಣು ಗಂಡು, ನೀವ್ ಕಲ್ತವ್ರು ಹಳ್ಳಿಯಾಗಿದ್ದೀರಿ, ಅವಾಗ ಏನು ಫರಕ್ ಬೆಳಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈಗ ಈ 64 ಜನ ಮಾಡ್ತಾರಮ್ಮ, ಮೊದಲು 4 ಜನ ಮಾಡ್ತಾರ, $100 ಬರ್ತೈತಿ. ಅದೇ $100 $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋತಾರ. ಮುಂದೆ 16 ಜನದ ಎಷ್ಟು ಬಂತಮ್ಮ? $800. ಅಂದ್ರೆ ನೀವು ಇವ್ರಿಗೆ ಎಲ್ಲಿ ಮಠ ಸೋಪಟ್ಟು ಕೊಡ್ಬೇಕಮ್ಮ ನೀನು? ನಿನ್ನ ಜವಾಬ್ದಾರಿ ಈ 64 ಜನರಿಗೆ $800 ಬರಂಗ ಮಾಡೋದೇ ನೀನು ಅಲ್ಲಿ ಮಠ ಸಪೋರ್ಟ್ ಕೊಡ್ಬೇಕು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈ $800 64 ಜನ $800 ಬಂದಾಗ ಏನ್ ಮಾಡ್ತಾರ? ಅವರು ನಿನ್ನಂಗ $250 ಕೊಟ್ಟು ಏನ್ ಮಾಡ್ತಾರಮ್ಮ? $800 ಬಂದಾಗ $250 ಕೊಟ್ಟು ರೂಬಿ ಪ್ರಮೋಷನ್ ತಗೋತಾರ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಇಲ್ಲಿ ನಿನ್ನ ರೂಬಿ ಲೆವೆನ್ಗೆ ಎಷ್ಟು ಜನ ಅದಾರಮ್ಮ? 64 ಜನ. ಒಂದ್ ವ್ಯಕ್ತಿಯಿಂದ $250 ಲೆಕ್ಕ ಮಾಡಿ ಎಷ್ಟಾಗ್ತೈತಿ? ಇಲ್ಲಿ ಒಂದೇ ಲೆವೆಲ್ನಾಗ ನಿನಗೆ ಟೋಟಲಿ $16,000 ಇನ್ಕಮ್ ಬರ್ತೈತಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಎಷ್ಟು ಬಂತಮ್ಮ ನಿನಗೆ? $16,000. ಈಗ $1 93 ರೂಪಾಯಿದಂಗೆ $16,000 ನಿನ್ಗೆ ಎಷ್ಟು ಇನ್ಕಮ್ ಬರ್ತೈತಮ್ಮ ನಿನಗೆ? 14,88,000. 14,88,000 ರೂಪಾಯಿ. ಈಗ 14,88,000 ರೂಪಾಯಿ ಬರ್ಲಿಕ್ಕೆ ನೀನು ಏನ್ ಕೆಲಸ ಮಾಡಿಮ್ಮ? ನೀನು ಏನ್ ಕೆಲಸ ಮಾಡಿ ಕರೆಕ್ಟ್ ಆಗಿ ಹೇಳಮ್ಮ? 64 ಜನರಿಗೆ ಜವಾಬ್ದಾರಿ ತಗೊಂಡು ಪ್ರತಿದಿನ ಸಾಯಂಕಾಲ ಒಂದು ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿಸೋದು, ಇದು ಒಂದನೇ ಕೆಲಸ. ಎರಡನೇ ಕೆಲಸ, ಈ ನಮ್ ಕೆಳಗಡೆ 64 ಜನ ಅದಲ್ಲ, ಪ್ರತಿ ಸಂಡೇ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆ ಮಟ್ಟ ಟ್ರೈನಿಂಗ್ ಅನ್ನು ಕೊಡುದು. ಇವರು 64 ಜನ ಎಜುಕೇಟೆಡ್ ಇದ್ರೆ ಅನ್ಎಜುಕೇಟೆಡ್ ಇರ್ಲಿ, ಅನ್ಎಜುಕೇಟೆಡ್ ನಿನಗೇನು ಫರಕ್ ಬೀಳ್ತೈತೆ ನಮ್ಮ? ಯಾಕಂದ್ರೆ ನಿಮ್ಗೇನು ಫರಕ್ ಬೀಳ್ತಿದ್ದೀನಿಲ್ಲ. ಯಾಕಂದ್ರೆ ಪ್ರೆಸೆಂಟೇಶನ್ ಕೊಡೋದು ಹಚ್ಚಲ್ಕರೆ, ಟ್ರೈನಿಂಗ್ ಕೊಡೋದು ಹಚ್ಚಲ್ಕರೆ. ನೀವು ಎಜುಕೇಟೆಡ್ ಆಗಿರ್ಲಿ, ಅನ್ಎಜುಕೇಟೆಡ್ ಆಗಿರ್ಲಿ, ಹೆಣ್ಣಿರ್ಲಿ ಗಂಡಿರ್ಲಿ, ಒಂದು 16 ವರ್ಷ 18 ವರ್ಷದ ಹುಡುಗ ಇರ್ಲಿ, 80 ವರ್ಷದ ಮುದುಕಿರ್ಲಿ, ನಿಮಗೇನಾದ್ರು ಫರಕ್ ಬೀಳ್ತೈತೆ ನಮ್ಮ? ಇಲ್ಲ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತು? ಈ ಪ್ರಕಾರ 64 ಹುಡುಗರು ಮೊದಲ ಸಿಲ್ವರ್ ಅಂತ ಇರ್ತಾರ, 4 ಜನ ಮೆಂಬರ್ ಮಾಡ್ತಾರ, $100. ಅದ್ರೊಳಗೆ ಮುಂದೆ ಗೋಲ್ಡ್ ಹಾಕ್ತಾರ, ಗೋಲ್ಡ್ ಆದಾಗ $800 ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತಮ್ಮ? ಈ ಪ್ರಕಾರ ನಿನ್ ಕೆಲಸ ಮಾಡ್ತಿದ್ದೆ. ಈಗ 64 ಜನ ಆದ್ರು, ಇದ್ರ ಜೊತೆಗೆ ನಿಂದು 3ನೇ ಲೆವೆಲ್ ಕಂಪ್ಲೀಟ್ ಆತೇನಮ್ಮ? ಎಸ್ ಸರ್. ನಿಂದು 3ನೇ ಲೆವೆಲ್ ಕಂಪ್ಲೀಟ್ ಆಗೈತೆ ಅಂದ್ರೆ ನಿನ್ಗೀಗ ಕಂಪನಿ 4ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರಂತ ಅರ್ಥ. ಹೌದೇನಮ್ಮ? ಹೌದು ಸರ್. ಚಲೋ, ಹಂಗಾರೆ ಈಗ ನಿಂದು 3ನೇ ಪ್ರಮೋಷನ್ ಆತಮ್ಮ. ಈಗ ನೀನು 4ನೇ ಪ್ರಮೋಷನ್ ತೊಗೊಳತಿದಿ. 4ನೇ ಪ್ರಮೋಷನ್ ಹೆಸರು ಏನು ತಿಟ್ಟಾರಮ್ಮ? ಡೈಮಂಡ್ ಸರ್. ಒಂದ್ ನಿಮಿಷಮ್ಮ. 4ನೇ ಪ್ರಮೋಷನ್ ಹೆಸರು ಡೈಮಂಡ್. ಈಗ ನೀನು ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ ನೀನು? ಈಗ ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಈಗ ನಿನಗೆ ರೂಬಿ ಲೆವೆಲ್ ನೊಳಗೆ ಎಷ್ಟು ಇನ್ಕಮ್ ಆಗೈತಮ್ಮ? $16,000. ಹೌದಾ? ಹೌದು ಸರ್. ಇದೇ $16,000 $2,500 ಕೊಟ್ಟು ಏನ್ ಮಾಡ್ಬೇಕಮ್ಮ ನೀನು? ಡೈಮಂಡ್ ಪ್ರಮೋಷನ್ ತಗೊಂಡ್ಮೇಲೆ ಇನ್ನು $13,500 ಇನ್ನು ಎಕ್ಸ್ಟ್ರಾ ನಿನ್ನ ಅಕೌಂಟ್ನಾಗ ಉಳಿತು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಚಲೋ, ಈ ಪ್ರಕಾರ ಈಗ ನೀ ಏನ್ ಮಾಡ್ತೀಮ? ಎಷ್ಟು? $2,500 ಕೊಟ್ಟು ರೂಬಿ ಪ್ರಮೋಷನ್ ತಗೊಂಡಿ. ಹೌದಲ್ಲಮ್ಮ? ಈಗ ನಿನಗೆ ಇನ್ಕಮ್ ಹೆಂಗ್ ಬರ್ತೈತಮ್ಮ? ಈಗ ನಿನಗೆ ಇನ್ಕಮ್ ಹೆಂಗ್ ಬರ್ತೈತೆ ಅಂದ್ರೆ ಈಗ ನೀನ್ ಹೇಳಮ್ಮ. ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಈಗ ಕ್ಲಿಯರ್ ಆಯ್ತು. ಈಗ ನನ್ನ ಹಿಂದಿನ ಲೆವೆನಾಗ ಅಂದ್ರೆ ರೂಬಿ ಲೆವೆನಾಗ ಎಷ್ಟು ಜನ ಹೊಸಬ್ರು ಬಂದಾರ? 64 ಜನ. ಈ 64 ಜನ 4 ಜನ ಮೆಂಬರ್ ಮಾಡಿದಾಗ ಎಷ್ಟು ಜನ ಬರ್ತಾರಮ್ಮ? 256. ಇದೇ 256 ಜನ ನಿನ್ನ 4ನೇ ಲೆವೆನಾಗ ಬಂದು ಕುಂದಿರ್ತಾರ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಸರ್. ಓಕೆ, ಹಂಗಾರೆ ಈಗ ನೀನು ನಿನ್ನ ಡ್ಯೂಟಿ ಏನು? ನಿನ್ನ ಡ್ಯೂಟಿ ಯಾರ್ ಕೆಳಗಮ್ಮ? ಈಗ ನೀ ಯಾರ ಮೇಲೆ ಕೆಲಸ ಮಾಡ್ಬೇಕು? ಇವ್ರದ್ದು ಮುಗ್ದೈತಿ, ಇವ್ರ ಮೇಲೆ ಕೆಲಸ ಮಾಡ್ಬೇಕು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈ 256 ಜನರಿಗೆ ನಮ್ಮ ಡ್ಯೂಟಿ ಏನು? ನಾವು ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 8:30 ಮಟ್ಟ ಜೂಮ್ ಮೀಟಿಂಗ್ ಕುಂದ್ರಿಸೋದು. ಎರಡನೇದು, ಪ್ರತಿ ಸಂಡೇ ಬೆಳಿಗ್ಗೆ ಟ್ರೈನಿಂಗ್ ಕುಂದ್ರಿಸೋದು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಈಗ ಈ 256 ಜನ ಎಜುಕೇಟೆಡ್ ಆಗ್ಲಿ ಅನ್ಎಜುಕೇಟೆಡ್ ಆಗ್ಲಿ ನಿನಗೇನು ಫರಕ್ ಬೀಳ್ತೈತೇನಮ್ಮ? ಇಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ನಿನಗೇನು ಫರಕ್ ಬೀಳ್ತೈತೇನಮ್ಮ? ಇಲ್ಲ. ಹುಡುಗರಾಗ್ಲಿ ಅಥವಾ ಏಜ್ ಆಗಿರ್ತಕ್ಕಂಥ 80 ವರ್ಷದ ವ್ಯಕ್ತಿ ಇರ್ಲಿ, ನಮ್ಮ ಕಂಪನಿಗೆ ಏನು ಫರಕ್ ಬೀಳಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲಮ್ಮ? ಇವ್ರ ಕೆಲಸ ಏನು? ಒಂದು 10 ಜನರಿಗೆ ಸಾಯಂಕಾಲ ಜೂಮ್ ಮೀಟಿಂಗ್ ಕುಂದ್ರಿಸೋದು. ಪಾಯಿಂಟ್ ಕ್ಲಿಯರ್ ಆತಲ್ಲಮ್ಮ? ಎಸ್ ಸರ್. ಚಲೋ, ಈಗ ಇವ್ರು ಏನ್ ಮಾಡ್ತಾರ? 256 ಜನ ಮೊದಲು ಸಿಲ್ವರ್ ಇರ್ತಾರ, $100 ಇನ್ಕಮ್ ತಗೊಂತಾರ. ಮುಂದೆ ಗೋಲ್ಡ್ ಹಾಕ್ತಾರ, $800 ಇನ್ಕಮ್ ತಗೊಂತಾರ. ಅದೇ $800 ಮುಂದ್ ರೂಬಿ ಹಾಕ್ತಾರ. ರೂಬಿ ಆದಾಗ ಏನಾಗ್ತೈತಮ್ಮ? $16,000. ಅಂದ್ರೆ ನಾವ್ ಎಲ್ಲಿ ಮಟ್ಟ ಸಪೋರ್ಟ್ ಕೊಡ್ಬೇಕು? ಈ 256 ಜನರಿಗೆ ಒಂದೊಂದು ವ್ಯಕ್ತಿಗೆ $16,000 ಬರೋ ಮಟ್ಟ ನಾನು ಸಪೋರ್ಟ್ ಕೊಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಸರ್.
ಈಗ ಇವ್ರಿಗೆ $16,000 ಬಂದ್ರೆ ಏನ್ ಮಾಡ್ತಾರ? $2,500 ಕೊಟ್ಟು ಏನ್ ಮಾಡ್ತಾರಮ್ಮ ಅವರು ಡೈಮಂಡ್ ಪ್ರಮೋಷನ್ ತಗೋತಾರ. ಪಾರ್ಟ್ ಕ್ಲಿಯರ್ ಆಯ್ತು. ಈಗ ನಿನ್ನ Yes. ಡೈಮಂಡ್ ಲೆವೆಲ್ ನಾಗ ಎಷ್ಟು ಜನ ಅದಾರಮ್ಮ? 256 ಜನ. ಒಂದೊಂದ್ ವ್ಯಕ್ತಿಯಿಂದ ಎಷ್ಟು ಬರ್ತೈತಿ? $2,500. ನೀ ಲೆಕ್ಕ ಮಾಡಿ ನೋಡಿ ಎಷ್ಟಾಗ್ತೈತಿ. ಇದು ಒಂದೇ ಒಂದು ಲೆವೆಲ್ಗೆ $6,40,000 ಇನ್ಕಮ್ ಆಗ್ತೈತಿ ನಮ್ದು. ಎಷ್ಟಾಗ್ತೈತಮ್ಮ? 6,40,000 $6,40,000. ಒಂದು ಡಾಲರ್ಗೆ ಎಷ್ಟಂತ ಹೇಳಿದಮ್ಮ? 93 ರೂಪಾಯಿ. $1ಗೆ 93 ರೂಪಾಯಿದಂಗೆ $6,40,000 ಇನ್ಕಮ್ ಎಷ್ಟಾಗ್ತೈತಮ್ಮ? ಇಂಡಿಯನ್ ರೂಪಾಯಿನಾಗ ಎಷ್ಟಾಗ್ತೈತಿ? 5,95,20,000. 5,95,20,000 ರೂಪಾಯಿ ಇನ್ಕಮ್. Yes, sir. ಅಲ್ಲಮ್ಮ, ನನಗ ಅರ್ಥ ಆಗ್ಲಿಲ್ಲ. 6 ಕೋಟಿ ರೂಪಾಯಿ ಇನ್ಕಮ್ ತಗೊಂಡಿ. 6 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಳ್ಳಿಕ್ಕೆ ಏನಮ್ಮ ಮಾಡಿದೀನಿ ನೀನು? 256 ಜನರಿಗೆ. ಎಷ್ಟು ಜನರಿಗಮ್ಮ? 256 ಜನರಿಗೆ ನೀನು ಪ್ರತಿದಿನ ಜವಾಬ್ದಾರಿ ತಗೊಂಡು ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿಸಿದಿ. ಎರಡನೇದು ಟ್ರೈನಿಂಗ್ ಅನ್ನ ಕೊಡ್ಸಿದಿ. ಇಷ್ಟೇನಮ್ಮ ಕೆಲಸ? ಇವ್ರು 256 ಜನ ಮಾಡ್ರ. ಅವರು 10 ಜನ ಅವ್ರು ಜೂಮ್ ಮೀಟಿಂಗ್ ಕುಂದ್ರಸ್ತಾರ. ಅದನ್ನ ನೀನ್ ನೋಡ್ಕೊಂತ ಸೂಪರ್ವೈಸ್ ಮಾಡಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? Yes, sir. 6 ಕೋಟಿ ಬಂತು. ಕ್ಲಿಯರ್ ಆಯ್ತು. ಇದ್ರ ಜೊತೆಗೆ ನೀನ್ 256 ಬಂದಿದ್ದಕ್ಕೆ ನಿಂದ 4ನೇ ಲೆವೆಲ್ ಕಂಪ್ಲೀಟ್ ಆದಂಗ ಆಯ್ತು. ಕರೆಕ್ಟ್ ಆಯ್ತಲ್ಲಮ್ಮ? ನಿಂದ 4ನೇ ಲೆವೆಲ್ ಕಂಪ್ಲೀಟ್ ಆಗೈತೆ ಅಂದ್ರೆ ಇದರ ಅರ್ಥ ನಿನಗೆ ಕಂಪನಿ 5ನೇ ಪ್ರಮೋಷನ್ ತಗೊಳಕ ಪರ್ಮಿಷನ್ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಈಗ ನೀನೇನ್ ಮಾಡ್ಬೇಕಮ್ಮ? 5ನೇ ಪ್ರಮೋಷನ್ ತಗೋಬೇಕು ಅಂತ ಅರ್ಥ. ಹೌದಾ? ಈಗ ನೀನು 5ನೇ ಪ್ರಮೋಷನ್ ತಗೋಬೇಕಂದ್ರೆ ಏನಮ್ಮ? ಈಗ 5ನೇ ಪ್ರಮೋಷನ್ ತಗೋಬೇಕಂದ್ರೆ ಏನಮ್ಮ ಮಾಡ್ಬೇಕು ನೀನು? ಈಗ ನನಗೆ ಹೇಳಮ್ಮ, ನಿಂದು 4ನೇ ಲೆವೆಲ್ನಾಗ ಪರ್ಟಿಕ್ಯುಲರ್ ಆಗಿ 4ನೇ ಲೆವೆಲ್ನಾಗ ಇದ್ದಾಗ, ಡೈಮಂಡ್ ಲೆವೆಲ್ನಾಗ ಇದ್ದಾಗ ನಿಂದ ಇನ್ಕಮ್ ಎಷ್ಟಾಗಿತ್ತಮ್ಮ? $6,40,000. ಪಾಯಿಂಟ್ ಕ್ಲಿಯರ್ ಆಯ್ತು? Sir. ಈ $6,40,000 ಬಂದಾಗ ಅಂದ್ರೆ 4ನೇ ಲೆವೆಲ್ ಕಂಪ್ಲೀಟ್ ಆದಾಗ ಇದ್ರೊಳಗೆ $10,000 ಕೊಟ್ಟು ಸಾರಿ ಇನ್ನೊಂದು ಹೇಳದ್ ಮರ್ತಲ್ಲಮ್ಮ ನೀನು. ಬ್ಲೂ ಈಗ 5ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟಾರಮ್ಮ? ಅದ್ ಹೇಳಿಲ್ಲಲ್ಲ. Blue diamond, sir. ಈಗ ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನಿನಗೆ 6 ಲಕ್ಷ 4ನೇ ಲೆವೆಲ್ ನೊಳಗೆ $6,40,000 ಬಂದೈತೆ ಅಂತ ಹೇಳಿದೆ. ಇದೇ $6,40,000 $10,000 ಕೊಟ್ಟು ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೋಬೇಕಾಗ್ತೈತಿ. ಪಾರ್ಟ್ ಕ್ಲಿಯರ್ ಆತಮ್ಮ? ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡ್ಮೇಲೆ ಇನ್ನೂ $6,30,000 ಉಳಿತೈತೆ ಅಂತ ಅರ್ಥ. ಪಾರ್ಟ್ ಕ್ಲಿಯರ್ ಆತೇನಮ್ಮ? Yes, sir. ಓಕೆ. ಈಗ ಈ ಲೆವೆಲ್ನಾಗ ಬಂದಾಗ ಏನ್ ಮಾಡ್ತೀನಮ್ಮ ನಾನು $10,000 ಕೊಟ್ಟು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡೆ. ಪಾಯಿಂಟ್ ಕ್ಲಿಯರ್ ಆತಮ್ಮ? Yes, sir. ಈಗ ನನಗೆ ಇನ್ಕಮ್ ಹೆಂಗ್ ಬರ್ತೈತಿ? ಅಂದ್ರೆ ನೀನ್ ಹೇಳಮ್ಮ. ಈಗ ನಮ್ಗ ಡೈಮಂಡ್ ಲೆವೆಲ್ ಆಗಿದ್ದಾಗ ಎಷ್ಟು ಜನ ಬಂದಾರಮ್ಮ ಹೊಸಬ್ರು? 256 ಜನ. ಈ 256 ಜನ ಒಂದೊಂದು ವ್ಯಕ್ತಿ 4 ಜನ ಮಾಡಿದಾಗ ಎಷ್ಟು ಆತಮ್ಮ? 1,024. ಇದೇ 1,024 ಜನ ನಮ್ಮ ಡೈಮಂಡ್ ಲೆವೆಲ್ ಒಳಗ ಬಂದು ಕುಂದಿರ್ತಾರ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? Yes, sir. ಅಂದ್ರೆ ನಿನ್ನ ಡ್ಯೂಟಿ ಏನಮ್ಮ? ನಿನ್ನ ಡ್ಯೂಟಿ 1,024 ಜನರಿಗೆ ಪ್ರತಿದಿನ ರೆಗ್ಯುಲರ್ ಆಗಿ ಜೂಮ್ ಮೀಟಿಂಗ್ ಕುಂದ್ರಿಸೋದು. ಮತ್ತೆ ಎರಡನೇದು ಟ್ರೈನಿಂಗಿಗೆ ಕುಂದ್ರಿಸೋದು. ಆಮೇಲೆ ಇನ್ನೊಂದು ಅರ್ಥ ಆಗ್ಲಿಲ್ಲ. ಈ 1,024 ಜನರಿಗೆ ನೀನು ಒಬ್ಬಕ್ಕಿನ ಜವಾಬ್ದಾರಿ ತಗೋಬೇಕೇನಮ್ಮ? ಇಲ್ಲ. ಇದು ನೀನು ನಿನ್ನ ಜೊತೆ ಕೆಳಗಡೆ ಇರ್ತಕ್ಕಂಥ 4 ಜನ, 4 ಕೆಳಗಿರ್ತಕ್ಕಂಥ 16 ಜನ, 16 ಕೆಳಗಿರ್ತಕ್ಕಂಥ 64 ಜನ, 64 ಜನ ಕೆಳಗಿರ್ತಕ್ಕಂಥ ಈ ಟೋಟಲಿ ನಾವೇನು 400 ಜನ ಇದೀವಲ್ಲ, ಈ 400 ಜನ ಸೇರಿ Yes, sir. 1,024 ಜನರಿಗೆ ನಾವ್ ಎಲ್ಲರೂ ಜವಾಬ್ದಾರಿ ತಗೊಂಡು. ಯಾಕಮ್ಮ? ಯಾಕಂದ್ರೆ ಇದು ಟೀಮ್ ವರ್ಕ್. ನಾವು ಟೋಟಲ್ ಟೀಮ್ ನವರು ಸೇರಿಸಿ ಒಂದು ಇಲ್ಲೇ ಜೂಮ್ ಮೀಟಿಂಗ್ ಕುಂದಿಸೋದು, ಎರಡನೇದು ಒಂದು ಜೂಮ್ ಮೀಟಿಂಗ್, ಎರಡನೇದು ಟ್ರೈನಿಂಗ್ ಕುಂದಿಸೋದು ಮಾಡ್ತಾರೆ. ನಮಗೆ ಕೆಲಸ, ಮುಂದಿನ ಕೆಲಸ ಅವ್ರವ್ರು ಮಾಡ್ಕೊಂತಾರ. ಉದಾಹರಣೆಗೆ ಈಗ ಈ 1,064 ಜನ ಹುಡುಗರು ಏನ್ ಮಾಡ್ತಾರಮ್ಮ? ಸಿಲ್ವರ್ ಇರ್ತಾರ. 10 ಜನರಿಗೆ ಕುಂದಿಸ್ತಾರ, 4 ಜನ ಬರ್ತಾರ, $100 ಬರ್ತೈತಿ. ಮುಂದೆ ಅದೇ ಮುಂದೆ ಗೋಲ್ಡ್ ಹಾಕ್ತಾರ. ಗೋಲ್ಡ್ ಆದಾಗ $800 ಬರ್ತೈತಿ. ಮುಂದೆ ರೂಬಿ ಹಾಕ್ತಾರ, $16,000 ಬರ್ತೈತಿ. ಇದೇ $16,000 2,500 ಕೊಟ್ಟು ಡೈಮಂಡ್ ತಗೊಂತಾರ. ಡೈಮಂಡ್ ಆದಾಗ ಅವ್ರಿಗೆ ಏನಾಗ್ತೈತಮ್ಮ? 6 ಲಕ್ಷ. ಈ 1,024 ಜನರಿಗೆ $6,40,000 ಬರೋ ಮಟ್ಟ ನಾನು ಸಪೋರ್ಟ್ ಕೊಡೋದು. ಪಾಯಿಂಟ್ ಕ್ಲಿಯರ್ ಆತಮ್ಮ? Yes, sir.
ಈಗ ನೀನ್ ಹೆಂಗ 6,40,40,000 ಬಂದಾಗ $10,000 ಕೊಟ್ಟು ಏನ್ ಮಾಡಿದ್ದಮ್ಮ ಬ್ಲೂ ಡೈಮಂಡ್. ಅದೇ ಪ್ರಕಾರ ಈ 1,024 ಜನರಿಗೆ 6 ಲಕ್ಷ ಬಂದಾಗ $10,000 ಕೊಟ್ಟು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂತಾರ ಅಂತ ಅರ್ಥ. ಟೋಟಲ್ ಎಷ್ಟು ಜನ ಅದಾರಮ್ಮ? 1,024. ಒಂದ್ ವ್ಯಕ್ತಿಯಿಂದ ನಿನಗೆ ಎಷ್ಟು ಡಾಲರ್ ಬರ್ತೈತಮ್ಮ? $10,000. ಲೆಕ್ಕ ಮಾಡಮ್ಮ, ಎಷ್ಟಾಗ್ತೈತಿ? 1 ಕೋಟಿ. ಎಷ್ಟಾಗ್ತೈತಮ್ಮ? 1 ಕೋಟಿ $2,40,000. ಆ ಈ ಪ್ರಕಾರ ಲೆಕ್ಕ ಮಾಡಿ ನೋಡ್ರಿ. ಯಾರಿಗಾರ ಡೌಟ್ ಇದ್ರೆ ನಮ್ ಜೊತೆಗೆ ಲೆಕ್ಕ ಮಾಡ್ಬೋದು. 1,2,40,000. 1,2,40,000 ಇಂಟು 93 ರೂಪಾಯಿ ಹಿಡಿದ್ರೆ ಎಷ್ಟಾಗ್ತೈತಮ್ಮ? 95 ಕೋಟಿ 95 ಕೋಟಿ 23 ಲಕ್ಷ 23 ಲಕ್ಷ 20,000. ಏನ್ ಹೇಳಕತ್ತಿಮ್ಮ ನೀನು? 6 ಕೋಟಿ ರೂಪಾಯಿ ಆಗ್ತೈತಿ. ಹೌದು, 100% ಸತ್ಯ. ಆಮೇಲೆ ಸವಿತಾ, ಒಂದು ಡೌಟ್ ಅಮ್ಮ, ಇಷ್ಟು ದುಡ್ಡು ಬರ್ತೈತಂತ ಏನ್ ಗ್ಯಾರಂಟಿ? ಇದು ಏನ್ ಗ್ಯಾರಂಟಿ ಅಲ್ಲ, ಇದು 100% ವರ್ಕಿಂಗ್ ಇನ್ಕಮ್ ಐತಿ. ಏನೈತಮ್ಮ? ವರ್ಕಿಂಗ್ ಇನ್ಕಮ್. ಪ್ರತಿ ಒಂದಕ್ಕೂ ಲೆಕ್ಕೈತಿ. ಇಲ್ಲೇ $100 ಹೆಂಗ್ ಬಂತಮ್ಮ? ಒಂದ್ ವ್ಯಕ್ತಿಗೆ $25 $100 ನಮ್ಮ ವರ್ಕ್ ಮಾಡಿ 4 ಜನ ಮೆಂಬರ್ ಮಾಡಿ ಬಂದೈತಿ. ಮುಂದೆ ಇದೇ ಪ್ರಕಾರ ನಮ್ದು 100 ಅಲ್ಲ, 101% ದುಡ್ಡು ಬರೋದು ಗ್ಯಾರಂಟಿ. ಯಾಕಂದ್ರೆ ಇದು ಪ್ಯೂರ್ಲಿ ವರ್ಕಿಂಗ್ ಇನ್ಕಮ್ ಐತಿ. ಇದು ವರ್ಕಿಂಗ್ ಕಾನ್ಸೆಪ್ಟ್ ಅಂತ ಕರೀತಾರ. ಇಲ್ಲೇ ನೀವು $100 ಹಾಕಿ, ನಿಮ್ಗೆ ನೀವು $5 ಹಾಕಿದ್ರೆ ನೀವು ಕೆಲಸ ಮಾಡ್ರಿ ಬಿಡ್ಲಿ, ನೀವು ಪ್ರತಿದಿನ $2 ಕೊಡ್ತೀವಿ. ನೀವು $1,000 ಹಾಕಿದ್ರೆ $3 ಕೊಡ್ತೀವಿ. ನೀವು $10,000 ಹಾಕಿದ್ರೆ ನೀವು ದಿನಾ $10 ಕೊಡ್ತೀವಿ ಅಂತ ಬಂಡಲ್ ಹೊಡೆಯಕತ್ತಿಲ್ಲ. ನೀವು 50,000 ರೂಪಾಯಿ ಕೊಟ್ರೆ 3 ತಿಂಗಳದೊಳಗ ನಾವು 1.5 ಲಕ್ಷ ಕೊಡ್ತೀವಿ. ನಾವು ಯಾವ್ದು ಬಂಡಲ್ ಹೊಡಕ್ತಿಲ್ಲಮ್ಮ. ಇಲ್ಲಿ ಪ್ಯೂರ್ಲಿ 100% ವರ್ಕಿಂಗ್ ಇನ್ಕಮ್ ಐತಿ. ಅದಕ್ಕೆ ಹೇಳಿದ್ದು, ಯಾರು ವರ್ಕ್ ಮಾಡ್ತಾರ ಅವ್ರ ಇನ್ಕಮ್ ತಗೋತಾರ, ಯಾರು ವರ್ಕ್ ಮಾಡಂಗಿಲ್ಲ $1 ತಗೊಳಂಗಿಲ್ಲ. ಉಲ್ಟಾ ಹಾಕಿದ್ದು 2,790 ರೂಪಾಯಿ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹೋದಂಗೆ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಈ ಪ್ರಕಾರ ಈಗ ನಾನು ಒಂದು $30 ಇನ್ವೆಸ್ಟ್ಮೆಂಟ್ ಮಾಡಿ 1 2 3 4 5 ಲೆವೆಲ್ ಅಂತ ಹೇಳಿದೆ. 5 ಲೆವೆಲ್ ನಾ ಕಂಪ್ಲೀಟ್ ಮಾಡ್ದಿಲ್ಲ. ನಿಮಗೆ ನೀನು ಕಂಪ್ಲೀಟ್ ಮಾಡ್ದಿ. ನೀನು ಈ ಪ್ರಕಾರ ಯಾರು ನಮ್ಮ ಕಂಪನಿ ಒಳಗೆ 5 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾರ ಅವ್ರದ್ದು ಟೋಟಲ್ ಇನ್ಕಮ್ ಎಷ್ಟಾಗ್ತೈತಿ ಅದನ್ನೊಂದು ಬರ್ದ್ ಬಿಡೋಣಲ್ಲಮ್ಮ. ಎಸ್ ಸರ್. ಈ ಪ್ರಕಾರ ಯಾರು 5 ಲೆವೆಲ್ ಕಂಪ್ಲೀಟ್ ಮಾಡ್ತಾರ ಅವ್ರಿಗೆ ಟೋಟಲ್ ಎಷ್ಟು ಇನ್ಕಮ್ ಬರ್ತೈತಮ್ಮ? 101 ಕೋಟಿ ಓಕೆ 4 ಲಕ್ಷ 34 ಲಕ್ಷ 11,700 ಸರ್. 11,700 ಬರ್ತಿತ್ತು, ಅಥವಾ 690 ರೂಪಾಯಿ, $1 ಕಡಿಮೆ ಬರ್ತೈತೇನಮ್ಮ? ಬರಂಗಿಲ್ಲ. $1 ಹೆಚ್ಚಿಗೆ ಬರ್ತೈತಿ, ಅದು ಬರಂಗಿಲ್ಲ. ಯಾಕಂದ್ರೆ ಇದು ನಮ್ಮ ಕಾನ್ಸೆಪ್ಟ್ ಏನೈತಿಲ್ಲ, ಪ್ಯೂರ್ಲಿ 100% ಕ್ಯಾಲ್ಕುಲೇಟೆಡ್ ಮತ್ತು ವರ್ಕಿಂಗ್ ಕಾನ್ಸೆಪ್ಟ್ ಐತಿ. ಇಲ್ಲಿ ಯಾರು ಸುಳ್ಳು ಮಾತಾಡಕ್ ಬರೋದಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತಮ್ಮ? ಎಸ್ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತು. ಇದು ಈ ಪ್ರಕಾರ ಕೇವಲ ಒಂದು $3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟಮ್ಮ? ಬರೀ ಒಂದು $30 ಇನ್ವೆಸ್ಟ್ ಮಾಡಿ ಒಂದು 4 ಜನ ನನ್ನಂಗ ಹಸದ್ ಹೊಟ್ಟಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕರ್ಕೊಂಡು ನಾನು 1 2 3 4 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 100 ಕೋಟಿ ರೂಪಾಯಿ ಗಳಿಸಿನಿ. 4 ಜನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನು ಹೇಳಿದೆ. ಈಗ 800 ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದನ್ನು ನಾನು ಲೆಕ್ಕದ ಪ್ರಕಾರ ನಿಮಗೆ A to Z ಹೇಳ್ಕೊಂತ ಬಂದಿನಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಸವಿತಾ, ಈಗ ನಾವು ಒಂದು ವ್ಯಕ್ತಿ ಕೆಲಸ ಮಾಡಿದ್ರೆ 100 ಕೋಟಿ ರೂಪಾಯಿ ಗಳಿಸಬಹುದು ಅಂತ ಮಾಡಿದ್ವಿ. ಎಜುಕೇಟೆಡ್ ಮಾಡ್ಬೋದಾ? ಎಜುಕೇಟೆಡ್ ಅನ್ಕೆ ಎಜುಕೇಟೆಡ್ ಮಾಡ್ಬೋದಾ? ಎಸ್. ಹೆಣ್ಮಕ್ಳು ಗಂಡ್ಮಕ್ಳು ಮಾಡ್ಬೋದಾ? ಎಸ್. ಸಣ್ಣ ಹುಡುಗರು ಮತ್ತು ಮುದುಕರಾದ್ರೂ ಮಾಡ್ಬೋದಾ? ಎಸ್. ಯಾಕೆ ಹೇಳ್ರಿ? ಯಾಕಂದ್ರೆ ನಿಲ್ಲೆ ಈ ಜೂಮ್ ಮೀಟಿಂಗ್ ಕೊಡೋರು ಯಾರು? ನಾನಾಗ್ಲಿ ನಮ್ಮ ಸೀನಿಯರ್ ಅವ್ರಿಗೆ ಗೊತ್ತಿರ್ತಾರ. ಆಮೇಲೆ ಟ್ರೈನಿಂಗ್ ಕೊಡೋರು ಯಾರಮ್ಮ? ನಮ್ದು ಕೆಲಸ ಏನಮ್ಮ? ಕೇವಲ ಒಂದು 10 ಜನರಿಗೆ ಕರ್ಕೊಂಡು ಬಂದು ಕುಂದ್ರೋದಷ್ಟೇ ಕೆಲಸ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಯಾರಿಗೆ 10 ಜನರಿಗೆ ಕರ್ಕೊಂಡು ಜೂಮ್ ಮೀಟಿಂಗ್ ಕುಂದ್ರೆ ಸಾಕಾಗ್ತೈತಿ, ಅವರು ಈ ಕಂಪನಿ ಒಳಗೆ 100% ಸಕ್ಸಸ್ ಆಗ್ಬೋದು ಮತ್ತು 100 ಕೋಟಿ ರೂಪಾಯಿ ಗಳಿಸಬಹುದು ಅನ್ನೋದೇ ಇದ್ರ ಮಾತಿನ ಅರ್ಥ ಏನಮ್ಮ? ಹೌದು. ಪಾಯಿಂಟ್ ಕ್ಲಿಯರ್ ಆಯ್ತು. ಚಲೋ. ಆಮೇಲೆ ಇನ್ನೊಂದು ಪ್ರಶ್ನೆಮ್ಮ, ಈಗ ನನಗೆ 100 ಕೋಟಿ ರೂಪಾಯಿ ಅಂತ ಹೇಳಿದೆ, ಹೌದಾ? ಹೌದು ಸರ್. ಮತ್ತೆ ಜಾಸ್ತಿ ಏನ್ರ ಇನ್ಕಮ್ ತೊಗೊಳಕ್ ಚಾನ್ಸ್ ಐತೇನಮ್ಮ? ನಮ್ಮ ಕಂಪನಿ ಒಳಗೆ ಕೇವಲ 100 ಅಲ್ಲ, ನೀವು ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದ್ರೂ ತಗೋಬಹುದು. ಅದಕ್ಕೆ 2 ದಾರಿ ಇದಾವ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಆ 2 ದಾರಿ ಯಾವ್ದಮ್ಮ? ಆ 2 ದಾರಿ ಯಾವ್ದು ಅದನ್ನ ಹೇಳ್ತೀನಿ. ಈಗ ಮೊದಲನೇ ದಾರಿ, ಈಗ ನಾನು 4 ಜನ 1 2 3 4 ಜನ ಮೆಂಬರ್ ಮಾಡಿದೆ, ಹೌದಲ್ಲಮ್ಮ? ಹೌದು ಸರ್. 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 100 ಕೋಟಿ ರೂಪಾಯಿ ಬರ್ತಿತ್ತೆ ಅಂತ ಹೇಳಿದೆ, ಹೌದಲ್ಲಮ್ಮ? ಇದರ ಅರ್ಥ ಒಂದು ಲೈನಿಗೆ 25 ಕೋಟಿ, 2ನೇ ಲೈನಿಗೆ 25 ಕೋಟಿ, 3ನೇ ಲೈನಿಗೆ 25 ಕೋಟಿ, 4ನೇ ಲೈನಿಗೆ 25 ಕೋಟಿ. ಈ ಪ್ರಕಾರ 100 ಕೋಟಿ ರೂಪಾಯಿ ಅಂತ ಅರ್ಥ, ಹೌದೇನಮ್ಮ? ಹೌದು ಸರ್.
ಇದರ ಅರ್ಥ ಅಕಸ್ಮಾತ್ ನಾನು 4 ಬದಲಿಗೆ 5 ಹಾಕಿದ್ರೆ 125 ಕೋಟಿ ಬರ್ತೈತೆ ಅಂತೀನಮ್ಮ. ಹೌದು. Yes. ಈ ಪ್ರಕಾರ ನಮ್ಮ ಕಂಪನಿಯೊಳಗೆ 4 ಜನ ಹಾಕಿದ್ರೆ ನಿಮಗೆ 100 ಕೋಟಿ ರೂಪಾಯಿ ಬರ್ತೈತಿ. 5 ಜನ Yes. ಹಾಕಿದ್ರೆ 125 ಕೋಟಿ ಬರ್ತೈತಿ. ನೀವು 6 ಜನ ಹಾಕಿದ್ರೆ 150 ಕೋಟಿ ಬರ್ತೈತಿ. 10 ಜನ ಹಾಕಿದ್ರೆ 250 ಕೋಟಿನೂ ಗಳಿಸ್ಬೋದೇನ್ರಿ? ಹೌದು. 100% ಸತ್ಯ ಸತ್ಯ ಸತ್ಯ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ನಂದು ಮತ್ತೊಂದು ಡೌಟ್ ಅಮ್ಮ. ಈಗ 4 ಜನ ಮಾಡಿದ್ರೆ 100 ಕೋಟಿ ರೂಪಾಯಿ ಅಂತ ಹೇಳಿದೆ, ಹೌದಲ್ಲಮ್ಮ? ಇದು ಸತ್ಯನಾ? ಎಸ್ ಸರ್. ನಾನು ಅಕಸ್ಮಾತ್ 5 ಜನ ಮಾಡಿದ್ರೆ 125 ಕೋಟಿ ಅಂತ ಹೇಳಿದೆ, ಹೌದಮ್ಮ? ಹೌದು ಸರ್. ಇದರ ಅರ್ಥ ನಾನು ಬರೀ 3 ಜನ ಮಾಡಿದ್ರೆ ನನಗೆ 75 ಕೋಟಿ ಬರ್ತೈತೇನಮ್ಮ? ಇಲ್ಲ ಅಲ್ರಿ. ಮತ್ತೆ 4 ಜನ 100 ಕೋಟಿ ಅಂದ್ರೆ 3 ಜನರಿಗೆ 75 ಕೋಟಿನ ಬರ್ಬೇಕಲ್ಲ. 75 ಕೋಟಿ ಅಲ್ಲ, 1 ರೂಪಾಯಿನೂ ಗಳಿಸಂಗಿಲ್ಲ ನೀವು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಅದ್ ಹೆಂಗಮ್ಮ? ಅದ್ ಹೆಂಗಂತ ನೀನು ಹೇಳಮ್ಮ. ಈಗ ನಾನು ಸ್ಟಾರ್ಟಿಂಗ್ ದೊಳಗೆ ಏನ್ ಮಾಡ್ತೀನಿ, ಒಂದ್ ವ್ಯಕ್ತಿ ಹಾಕಿದೆ $25 ಬಂತು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಎರಡನೇ ವ್ಯಕ್ತಿಗೆ ಹಾಕಿದೆ ಮತ್ $25 ಬಂತು, ಹೌದೇನಮ್ಮ? ಹೌದು ಸರ್. ಮೂರನೇ ವ್ಯಕ್ತಿ ಹಾಕ್ತೀನಿ ಮತ್ $25 ಬರ್ತಿತ್ತು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಮುಂದೆ 4ನೇ ವ್ಯಕ್ತಿಗೆ ನಾ ಮಾಡಂಗಿಲ್ಲ. ಮಾಡ್ಲಿಲ್ಲ ಅಂದ್ರೆ ಇದು ನನಗೇನ್ $75 ಬಂದಿತ್ತಲ್ಲ, ಇದ ಲಾಸ್ಟ್. ಮುಂದೆ ನನಗೆ 1 ರೂಪಾಯಿ ಬರಂಗಿಲ್ಲ. ಯಾಕಂದ್ರೆ ಈಗ ನಾ ಮಾಡಿಲ್ಲ ಅಂತ ಇವ್ರಂತೂ ಸುಮ್ನೆ ಕುಂದ್ರಂಗಿಲ್ಲ. ಇವನು ನಾನು ಗೋಲ್ಡ್ ಆದಂತ ಇಟ್ಕೊಳ್ಳು, ಇವನು ಬಿಟ್ಟು ಹೋಗ್ತಾನ. ಯಾಕಂದ್ರೆ ನಾ ಸಿಲ್ವರ್ ಇರ್ತೇನಲ್ಲ, ಆಟೋಮೆಟಿಕ್ಲಿ ಇವ್ನು ನನಗಿಂತ ಮೊದ್ಲ ಗೋಲ್ಡ್ ಅದ, ಇವನು ಬಿಟ್ಟು ಹೋಗ್ತಾನ. ಮತ್ತೊಂದು ಸ್ವಲ್ಪ ದಿನ ಆದ್ಮೇಲೆ ಇವನು ಗೋಲ್ಡ್ ಆಗ್ತಾನ, ಇವನು ಬಿಟ್ಟು ಹೋಗ್ತಾನ. ಹಿಂಗ ನೀವು ಮಾಡಿದ 3 ಜನ ಬಿಟ್ಟು ಹೋಗ್ಬಿಡ್ತಾರ. ಅಂದ್ರೆ ನಿಮ್ಮ ಅಕೌಂಟ್ ಒಳಗೆ ಇದೇನ್ ಸ್ಟಾರ್ಟಿಂಗ್ ದೊಳಗೆ $75 ಬರ್ತದಲ್ಲ ಅದಷ್ಟೇ, ಬಾಕಿದೆಲ್ಲ ಟನ್ ಗೋಪಾಳ. ಯಾಕಂದ್ರೆ ನಿಮ್ ಕೆಳಗಡೆ 0. ಪಾಯಿಂಟ್ ಕ್ಲಿಯರ್ ಆತಲ್ಲಮ್ಮ? ಇದಕ್ಕೆ ಸೂಪರ್ ಸೀಡ್ ಅಂತ ಇಟ್ಟಾರ. ಪಾಯಿಂಟ್ ಕ್ಲಿಯರ್ ಆತು? ಎಸ್ ಸರ್. ಹೀಗ್ಯಾಕ್ ಮಾಡ್ಯಾರಮ್ಮ ಕಂಪನಿ? ಇಲ್ಲಿ ಎಷ್ಟೋ ಜನರಿಗೆ ನೋಡ್ರಿ, ಇಲ್ಲಿ 4 ಜನ ಮಾಡಿದ್ರೆ ನಂದು ಡ್ಯೂಟಿ ಮುಗೀತು, ಮುಂದೆ ನನ್ಗೇನಿಲ್ಲ ಅಂತ ಕುಂದಿರ್ತಾರಲ್ಲ, ಅಂತ ವ್ಯಕ್ತಿಗೆ ಇಲ್ಲಿ ಖಾಲಿ ಜನರಿಗೆ ಯಾರಿಗಿಲ್ಲ, ತಮ್ಮ ಕೆಲಸ ಮಾಡ್ಬೇಕು ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಎಷ್ಟೋ ಸರಿ ಹಿಂಗೂ ಅನ್ಸಿರ್ತೈತಲ್ಲ, ಏನ್ ಬಿಡ್ರಿ ನಮ್ಮ ಅಪ್ಲೇನು ಏನ್ ಮಾಡ್ತಾರ, ನಾವ್ ಕತ್ತಿ ದುಡ್ದಂಗ್ ಎಲ್ಲಾರು ಈ ಕಡೆ ವಿಡಿಯೋ ಆನ್ ಮಾಡ್ಕೊಡ್ರಿ. ಮಿಗ್ಯಾಕ್ ಬಂತು, ನಾವ್ ಕತ್ತಿ ದುಡ್ದಂಗ್ ದುಡಿತೀವ್ರಿ. ನಮ್ದು ನಾನು ಕೆಲಸ ಮಾಡ್ತೀನ್ರಿ, ನನ್ ರೊಕ್ಕ ಇಲ್ಲ, ನಮ್ಮ ಅಪ್ಲೇನ್ ಕೊಟ್ಟೈತಿ. ನಮ್ಮ ಅಪ್ಲೇನ್ 1 ದಿನ ನಮ್ ಸಪೋರ್ಟ್ ಬರಂಗಿಲ್ಲ, 1 ದಿನ ಫೀಲ್ಡ್ ಕರೆದು ಬರಂಗಿಲ್ಲ. ಹೋಗ್ಲಿ ರೀ, ನಮ್ಮ ಅಪ್ಲೇನ್ ರೇಣುಕಾ ಸ್ವಾಮಿ ಅಂತ ಅದಾರ ರಾಣೆಬೆನ್ನೂರವ್ರು, ನನ್ ಫೋನ್ ಸಹಿತ ಎತ್ತಂಗಿಲ್ರಿ. ಅಂತ ಹೊತ್ನೊಳಗೆ ಅಲ್ಲ, ನನಗೆ ಸಪೋರ್ಟ್ ಅಂತೂ ಕೊಡಂಗಿಲ್ಲ ರೇಣುಕಾ ಸ್ವಾಮಿ ಅವರು. ಅಂತದ್ರೊಳಗೆ ನಾನು ಫೋನ್ ಎತ್ತಂಗಿಲ್ಲ ಅಂದ್ರೆ ರೇಣುಕಾ ಸ್ವಾಮಿಗೆ ಯಾಕೆ ರೊಕ್ಕ ಕೊಡ್ಬೇಕು? ಪಾಯಿಂಟ್ ಕ್ಲಿಯರ್ ಆಯ್ತು? ಅಂತ ಹೊತ್ತು ಸೂಪರ್ ಸೀಡ್ ಮಾಡಿ ರೇಣುಕಾ ಸ್ವಾಮಿಗೆ ಅವ್ರಿಗೆ ಹೆಂಗಿದ್ರು ವಾಟರ್ ಬಿಸ್ನೆಸ್ ಐತಿ, ನಡ್ರಪ್ಪ ನೀವು ಟ್ಯಾಂಕ್ ತಗೊಳ್ರಿ, ನೀರ್ ಮಾರ್ಕೊಂತ ಕುಂದ್ರಿ ಅಂತ ಹೇಳ್ಬೋದಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದು 1ನೇ ಪಾಯಿಂಟ್. ಇನ್ನು 2ನೇ ಸಿಚುವೇಶನ್, ಈಗ ನಾನು ಕರೆಕ್ಟ್ ಇದೀನಿ, ನಮ್ಮ ಅಪ್ಲೇನು ಕರೆಕ್ಟ್ ಅದಾರ. ನನ್ನ ಕೆಳಗಡೆ 1ನೇ ಲೆವೆಲ್ನಾಗ ಸಿದ್ದಾರೂಢ, 2ನೇ ಲೆವೆಲ್ಗೆ ಎಲ್ಲಮ್ಮ, 3ನೇ ಲೆವೆಲ್ ಭುವನ್, 4ನೇ ಲೆವೆಲ್ ಚಿದಾನಂದ, ಎಲ್ಲ ಡಮ್ಮಿ ಅದಾರಪ್ಪ. ಆಮೇಲೆ ಅವ್ರ ಕೆಳಗೆ ಚಲೋ ಜನ ಬಂದಾರ, ಅವ್ರಿಗೆ ನಾ ಸಪೋರ್ಟ್ ಕೊಡಕ್ ಬರಂಗಿಲ್ಲ. ಯಾಕಂದ್ರೆ ಸಪೋರ್ಟ್ ಕೊಟ್ರೆ ನನಗೆ ಇನ್ಕಮ್ ಬರಂಗಿಲ್ಲ. ಏನಿತ್ತು ಸ್ವಾಮಿಯರೇ, ಅವ್ರಿಗೆ ಸಪೋರ್ಟ್ ಕೊಡಕ್ ಮನಸ್ಸೈತಿ, ಆದ್ರೆ ಅವ್ರಿಗೆ ಸಪೋರ್ಟ್ ಕೊಟ್ರೆ ಇನ್ಕಮ್ ಬರಂಗಿಲ್ಲ. ಬಾಳ ಅಂದ್ರೆ 1 ದಿನ ನೋಡ್ಬೋದು, 2 ದಿನ ನೋಡ್ಬೋದ್ರಿ, ಆಮೇಲೆ ನನ್ನ ಕಡೆಯಿಂದ ಆಗಂಗಿಲ್ಲ. ಹಂಗಂತ ಅವ್ರಿಗೆ ಕೇರ್ಲೆಸ್ ಮಾಡ್ತೀನಿ, ಹೌದಲ್ಲ? ಕೇರ್ಲೆಸ್ ಮಾಡೋದ್ರಿಂದ ಅವ್ರ ಜೀವನ ಹಾಳಾಗ್ತೈತಿ. ಅವ್ರ ಜೀವನ ಯಾಕೆ ಹಾಳ್ಬೇಕು? ಅವ್ರು ಸೀರಿಯಸ್ ಆಗಿ ಕೆಲಸ ಮಾಡಕ್ತಾರ. ಅಂತ ಹೊತ್ತೊಳಗೆ ಈ ಕೆಳಗಡೆ ಇರ್ತಕ್ಕಂಥ ಎಲ್ಲಮ್ಮ ಅಂತ ಆ ಎಲ್ಲಮ್ಮ ಸೂಪರ್ ಸೀಡ್ ಮಾಡಿ ಡೈರೆಕ್ಟ್ ಆಗಿ ಯಾಕೆ ನಮ್ಮ ಹಿರೇಮಠ ಸ್ವಾಮಿಯರ ಸೀರಿಯಸ್ ಆಗಿ ಕೆಲಸ ಮಾಡಕ್ತಾರ, ಅವ್ರ ಕೆಳಗೆ ಬಂದು ಟಚ್ ಆಗ್ಲಿ, ಅವ್ರು ಕೊಟ್ಟು 2 ಗಂಟೆ ಯಾಕೆ ಮಾಡಬಾರ್ದು? ಇದಕ್ಕೆ ನಾವು ಸೂಪರ್ ಸೀಡಿಂಗ್ ಇಟ್ಟೇವಿ. ಇಲ್ಲಿ ಯಾರು ಶ್ರಮ ಪಟ್ಟು ಕೆಲಸ ಮಾಡಂತ ವ್ಯಕ್ತಿಗಳಿಗೆ ಇಲ್ಲಿ ಕೈ ತುಂಬಾ ದುಡ್ಡು ಬರ್ಬೇಕು. ಇದು ನಮ್ಮ ಕಾನ್ಸೆಪ್ಟ್. ಫಾಲ್ತು ಜನರಿಗಲ್ಲ, ಡಮ್ಮಿ ಜನರಿಗಲ್ಲ, ಯಾರು ಕೆಲಸ ಮಾಡಂಗಿಲ್ಲ ಅವ್ರಿಗೆಲ್ಲ. ನನ್ನ ಕಾನ್ಸೆಪ್ಟ್ ಕ್ಲೀನ್ ಅಂಡ್ ಕ್ಲಿಯರ್ ಐತಿ. ಪಾಯಿಂಟ್ ಕ್ಲಿಯರ್ ಐತ್ರಿ ಸ್ವಾಮಿಯರ? ಎಸ್ ಅಂದ್ರೆ ಎಸ್ ಅನ್ರಿ, ನೋ ಅಂದ್ರೆ ನೋಡ್ರಿ. ಎಸ್ ಸರ್. 99% ನೆಟ್ವರ್ಕ್ ಮಾರ್ಕೆಟ್ ಫೇಲ್ ಆಗೋದು ಶ್ರಮಜೀವಿಗಳಿಗೆ ದುಡ್ಡು ಕೊಡಂಗಿಲ್ಲ. 4 ಮಾಡಿ ಸುಮ್ನೆ 4 ಮಾಡಿದ್ರೆ ಅವ್ರದ್ದು ಡ್ಯೂಟಿ ಮುಗೀತಂತ ತಿಳ್ಕೊಂಡು ಕುಂದಿರ್ತಾರ. ಅಂತ ನಮಗೆ ಬೇಡ, ನಿರಂತರವಾಗಿ ಕೆಲಸ ಮಾಡ್ಬೇಕು. ಎಲ್ಲ 100 ಕೋಟಿ ಸಣ್ಣ ಅಮೌಂಟ್ ಅಲ್ಲ ಸ್ವಾಮಿ. ಇವತ್ತಿನ ಕಾಲದೊಳಗ 50,000 ಕೊಟ್ರೆ ಅವನವನ ತಾಯಿನ ಮರ್ಡರ್ ಮಾಡಿದ್ರು ಮಾಡೋಂತ ಕಾಲ ಇವತ್ತು. ಅಂತದ್ರೊಳಗೆ 4 ಜನರಿಗೆ ಉದ್ಧಾರ ಮಾಡಕ್ಕೆ ಕಷ್ಟಪಟ್ಟು ದುಡಿರಂದ್ರೆ ತಪ್ಪೇನೈತ್ರಿ ವೀರೇಂದ್ರ ಸ್ವಾಮಿಯರೇ? ತಪ್ಪೇನೈತಿ? ನನ್ನ ಫಂಡ ಕ್ಲಿಯರ್ ಐತಿ. ಶ್ರಮ ಯಾರು ಪಡ್ತಾರ ಅವ್ರಿಗೆ ಕೋಟಿ ಗಂಟೆ ದುಡ್ಡು ಕೊಡ್ತೀನಿ. ಶ್ರಮ ಯಾರು ಕೊಡಂಗಿಲ್ಲ ಅವ್ರಿಗೆ ಹೊರಗೆ ಹಾಕ್ಬಿಡ್ತೀನಿ ನಾನು. ನನ್ನ ಕಾನ್ಸೆಪ್ಟ್ ಆಟೋಮೆಟಿಕ್ಲಿ ಹೊರಗೆ ಆಗ್ತಿದ್ದೆ ಅಂತರಿಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಚಲೋ, ಇದು ಆಯ್ತು. ಇದ್ರ ಜೊತೆಗೆ ಇನ್ನು ನೆಕ್ಸ್ಟ್ 1ನೇ ದಾರಿ ಅಂತೂ ಕ್ಲಿಯರ್ ಆತಿ ನಮ್ಮ ಸವಿತಾ ನಿನಗೆ? ಎಲ್ಲೋದ್ಲು ಸವಿತಾ? ಚಂದ್ರಶೇಖರ್ ಹಿರೇಮಠರು ಮಾತಾಡ್ಬೇಕು ನೀವು. ಹೇಳಿ ಸರ್, ಹೇಳಿ.
ಕ್ಲಿಯರ್ ಆಯ್ತಲ್ಲ? ಚಲೋ, ಓಕೆ. ಈಗ ಎರಡನೇ ದಾರಿ ಸವಿತಾ ಬಂದೇನಮ್ಮ ವಾಪಸ್? ಹಾ ಬಂದೆ ಸರ್, ಇಲ್ಲ ಇದೆ. ಹಾ ಹಂಗೆಲ್ಲ ಹೋಗ್ಬಾರ್ದಮ್ಮ, ಹೇಳೋದಕ್ಕೆ ಕೇಳ್ತಾರ. ಚಲೋ. ಈಗ ಮತ್ತೆ ಎರಡನೇ ದಾರಿ ಏನಮ್ಮ? ಒಂದ್ ಸರಿ ನಮ್ಮ ಕಂಪನಿ ಒಳಗೆ, ಯಾರ ಕಂಪನಿ ಒಳಗೆ? ನಮ್ಮ ಕಂಪನಿ ಒಂದೇ ನಿಮಿಷ, ಇದೆಲ್ಲ ಓದ್ತಿದ್ದು ಮೇಲೆ, ಒಂದ್ ನಿಮಿಷ ಮೇಲ್ ತಗೋತೀನಿ. ಈಗ ನಮ್ಮ ಕಂಪನಿ ಒಳಗೆ ಒಂದ್ ಸರಿ, ಈಗ ನಿಂದ ಹೇಳ್ತೀನಿ ಸವಿತಾ, ನೀನು ಒಂದ್ ಸರಿ ಬ್ಲೂ ಡೈಮಂಡ್ ಅದಿ, 100 ಕೋಟಿ ಗಳಿಸಿದಿ. ನೀನ್ 100 ಕೋಟಿ ಗಳಿಸಿ ಅಂತ ಮತ್ತೆ ನಿನ್ಗೆ ಟಾಟಾ ಬಾಯ್ ಮಾಡಿ ಹೊರಗೆ ಬಿಡಂಗಿಲ್ಲ. ಮತ್ತೆ ನೀ ಕಂಪಲ್ಸರಿ $30 ಕೊಟ್ಟು ಮತ್ತೆ ರೀ ಎಂಟ್ರಿ ಮಾಡ್ಬೇಕು. ಪಾರ್ಟಿ ಕ್ಲಿಯರ್ ಆತಮ್ಮ? ಎಸ್ ಸರ್. ಮತ್ ಒಂದ್ ಲೆವೆಲ್ $100, ಎರಡನೇ ಲೆವೆಲ್ $800, ಮೂರನೇ ಲೆವೆಲ್ 16,000, ನಾಲ್ಕನೇ ಲೆವೆಲ್ 6 ಲಕ್ಷ, ಐದನೇ ಲೆವೆಲ್ ಮತ್ತೆ 95, ಮತ್ತೆ 100 ಕೋಟಿ ರೂಪಾಯಿ. ಹಿಂಗೆ ನಾವ್ ಏನ್ ಮಾಡ್ಬೋದು? ರಿಪೀಟೆಡ್, ಒಂದಲ್ಲ, 10 ಅಲ್ಲ, 100 ಅಲ್ಲ, 1000 ಸರಿ ಬೇಕಾದ್ರೂ 100 ಕೋಟಿ ನಾವು ರಿಪೀಟೆಡ್ಲಿ ಇನ್ಕಮ್ ತಗೋಬಹುದು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಇನ್ನೊಂದು ವಿಚಿತ್ರ ಅಂದ್ರೆ, ನೀನು $30 ಕೊಟ್ಟು ರೀ ಎಂಟ್ರಿ ಮಾಡ್ತೀಯಲ್ಲಮ್ಮ, ಅವಾಗ ಮತ್ತೆ 4 ಜನ, 1 2 3 4 ಜನ ಹೊಸಬ್ರು ಮಾಡೋದು ಅವಶ್ಯಕತೆ ಇಲ್ಲ, ಮತ್ತೆ ಟೀಮ್ ಅನ್ನು ಬೆಳೆಸೋದು ಅವಶ್ಯಕತೆ ಇಲ್ಲ. ನೀ ಸುಮ್ಮನೆ ಅಪ್ಗ್ರೇಡ್ ಮಾಡ್ಕೊಂತ ಹೋದಂಗ ದುಡ್ಡು ಕೊಟ್ಟು ಬರ್ತಿದ್ವಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಅದೇಂಗಮ್ಮ ನಾವು ದುಡ್ಡು ನಾನ್ ಮೆಂಬರ್ ಮಾಡಿದ್ವಿ, ದುಡ್ಡು ಹೆಂಗ್ ಬರ್ತಿದ್ದಿ ನೀನೇನು ಹೇಳಲ್ಲಮ್ಮ. ಈಗ ನೀನು ಬ್ಲೂ ಡೈಮಂಡ್ ಆದಿ, ನೀನು ರೀ ಎಂಟ್ರಿ ತಗೊಂಡಿ, ನಿಂದಾದ್ಮೇಲೆ ಮತ್ತೊಂದು ಒಂದು ವಾರ 15 ದಿನ ಆದ್ಮೇಲೆ ಇವ್ರು 4 ಜನ ಆಗ್ತಾರ, ಇವ್ರು ರೀ ಎಂಟ್ರಿ ತಗೋತಾರ, ಅವ್ರದಾದ್ಮೇಲೆ 16 ಜನ, ಅವ್ರದಾದ್ಮೇಲೆ 64 ಜನ, ಅವ್ರದಾದ್ಮೇಲೆ 270 ಜನ, ಅವ್ರದಾದ್ಮೇಲೆ 1,000 ಜನ. ಈ ಪ್ರಕಾರ ಎಲ್ಲರೂ ಬಂದಾಗ ನಾವು ಸಣ್ಣ ಮಕ್ಕಳು ಇದ್ದಾಗ ಅದನ್ನ ಆಟ ಆಡ್ತಿದ್ವಿ. ಜೋಕಾಲೇಟ ಗೊತ್ತೈತೇನಮ್ಮ? ಹಿಂಗ ಇರ್ತದೆ ಜಾತ್ರೆಗೆ ಈಗೂ ಬರ್ತಾವಲ್ಲ, ಹೌದಾ? ಇದಕ್ಕೆ ಜಾಯಿಂಟ್ ವೀಲ್ ಅಂತ ಕರಿತಾರ, ಹೌದಲ್ಲಮ್ಮ? ಇಲ್ಲೇ ನಾವ್ ಎಲ್ಲರೂ ಇದು ನೀನ್ ಕೆಳಗೆ 4 ಜನ, 4 ಕೆಳಗೆ 16, 16 ಕೆಳಗೆ 64, 64 ಕೆಳಗೆ 210, 210 ಕೆಳಗೆ 1,024. ನಾವೆಲ್ಲ ತೊಟ್ಟಲ್ದಾಗ ಕುಂತೀವಿ. ಅದೇನು ರೌಂಡ್ ಹೊಡಿತಿರ್ತಲ್ಲ, ನಮ್ ಜೊತೆಗೆ ಇವ್ರೆಲ್ಲರೂ ರೌಂಡ್ ಹೊಡಿತಾರಲ್ಲ, ಇವ್ರೆಲ್ಲರೂ ನಮ್ ಜೊತೆಗೆ ರೌಂಡ್ ಹೊಡಿತಾರ ಅಂದ್ಮೇಲೆ ಮತ್ತೆ ಹೊಸ ಮೆಂಬರ್ ಹಾಕೋದು ಜರೂರತ್ ಏನೈತಮ್ಮ? ಇಲ್ಲ ಸರ್. ಅಲ್ಲ, ಒಂದ್ ಸರಿ ನಾನು $30 ಕೊಟ್ಟು ಒಂದ್ 4 ಜನ ಮೆಂಬರ್ ಮಾಡಿ ಒಂದ್ ಸರಿ ನಾನು ಟೀಮ್ ಕಟ್ಕೊಂಡು ಕುಂತ್ರೆ, ನಾನು ಇರ್ಲಿ ಬಿಡ್ಲಿ, ನಾನು ರಿಪೀಟೆಡ್ 100 ಕೋಟಿ ರೂಪಾಯಿ, ಒಂದಲ್ಲ, 10 ಅಲ್ಲ, 100 ಅಲ್ಲ, 1000 ಸರಿ ಇನ್ಕಮ್ ತಗೋಬೋದಂದ್ರೆ, ನಮ್ ಹಿಂದೆ ಹಿರಿಯರು ಹೇಳ್ತಿದ್ರು, ಅವ್ರು ಹೊಲದಾಗ 7 ಕೊಪ್ಪರಿಗೆ ಹೊನ್ನ ಸಿಕ್ಕತ್ತೆ ಅಂತ ಹೇಳ್ತಿರ್ಲಿಲ್ಲ. ಅಂದ್ರೆ ಇದು 7 ಕೊಪ್ಪರಿಗೆ ಹೊನ್ನ ಸಿಕ್ಕಂಗೇನಮ್ಮ? ನಾವು ಈ ಕಂಪನಿ ಒಳಗೆ ಸಕ್ಸಸ್ ಆಗೋದು 7 ಕೊಪ್ಪರಿಗೆ ಹೊನ್ನ ನಮ್ಮ ಹೊಲದಾಗ ಸಿಗೋದು ಒಂದ ಅಂತ ಹೇಳ್ತೀನಮ್ಮ? ಎಸ್ ಸರ್. 100% ಸತ್ಯ, 100% ಸತ್ಯ, 100% ಸತ್ಯ. ಇದ್ರೊಳಗೆ ಬೇರೆ ಎರಡೇ ಮಾತಿಲ್ಲ ಅಂತ ಹೇಳೋದ್ರ ಜೊತೆಗೆ ನಾನು ಇವತ್ತಿನ ನನ್ನ ಪ್ರೆಸೆಂಟೇಶನ್ ಅನ್ನ ಮುಗಿಸ್ತೀನಿ. ನನ್ನ ಪ್ರೆಸೆಂಟೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ತರದ ಏನೇ ಪ್ರಶ್ನೆ ಇದ್ರು ಬಿಂದಾಸ್ ಆಗಿ ಕೇಳಬೇಕು.